ಸದಾರವಿಂದ ಸದ್ಗುರು ಪದಾರವಿಂದ ಭೂಮಿಕಾ ಭಜೇಹಮಾನತಃ ಶ್ರಿಯೋ ಜಯಪ್ರದಾ ಸುರಕ್ಷಿಕಾ ಮಿರಾಮಿರೇತಿ ಮಾತರಂ ಸಮಾಹ್ವಯನ್ಮದಂತರಂ ಸುಧಾತಿಶಾಹಿ ಸದೃಚಿಂ ದಧಾತ್ಮಖಂಡ ಜೀವಿಕಾಂ. ಓಂ ಶ್ರೀ ಅರವಿಂದ ಮೇರ. ನಾವು ಚೈತ್ಯ ಪುರುಷದ ಸೈಕಿಕ್ ಬೀಯಿಂಗ್ ಅದರ ಅಧ್ಯಯನ ಮಾಡ್ತಾ ಇದ್ದೇವೆ. ಹೆಚ್ಚು ಕಡಿಮೆ ಚೈತ್ಯ ಪುರುಷದ ಒಂದು ಸ್ವರೂಪ, ವ್ಯಷ್ಟಿ ಸತ್ತೆ ಅಂದರೆ ಏನು, ಇವುಗಳ ಬಗ್ಗೆ ತಕ್ಕಷ್ಟು ತಿಳ್ಕೊಂಡಿದ್ದೇವೆ. ಇಲ್ಲಿ ಶ್ರೀಮಾತೆ ಅವರ ಒಂದು ಕೊಟೇಶನ್ ನೋಡುವ, ಯಾಕಂದರೆ ಇದು ಹೋದ ವಾರ ಒಬ್ರು ಕೇಳಿದ ಪ್ರಶ್ನೆಗೆ ರಿಲೇಟ್ ಆಗಿದೆ. ಶ್ರೀಮಾತೆ ಅವರು ಹೇಳ್ತಾರೆ, ಬಾಹ್ಯ ಪ್ರಜ್ಞೆಯ ಗ್ರಹಿಕೆ, ಪರ್ಸೆಪ್ಷನ್ ಅಂತೇವಲ್ಲ, ಚೈತ್ಯದ ಗ್ರಹಿಕೆಯನ್ನು ಅಲ್ಲಗಳೆಯಬಹುದು. ಆದರೆ ಚೈತ್ಯಕ್ಕೆ ನಿಜವಾದ ಜ್ಞಾನವಿದೆ, ಅಂತರ್ದೃಷ್ಟಿಯ ಸಹಜ ಜ್ಞಾನವಿದೆ, ಎನ್ ಇನ್ಸ್ಟಿಂಕ್ಟಿವ್ ನಾಲೆಡ್ಜ್ ಅಂತ ಶ್ರೀಮಾತೆ ಅವರು ಹೇಳ್ತಾರೆ. ಇದು ಬಹಳ ಕುತೂಹಲಕಾರಿಯಾಗಿರೋದು. ಚೈತ್ಯ ದಿವ್ಯತೆಯ ಒಂದು ಪ್ರಕ್ಷೇಪ, ಜೀವದ ಪ್ರಕ್ಷೇಪ, ಜೀವ ದಿವ್ಯತೆಯ ಪ್ರಕ್ಷೇಪ ಆಗಿರೋದಕ್ಕೆ ಅಥವಾ ಒಂದು ಅಂಶ ಆಗಿರೋದಕ್ಕೆ ಇದೂ ದಿವ್ಯತೆನೆ. ಈ ಇಂಟ್ಯೂಟಿವ್ ಲೆವೆಲ್, ಇಲ್ಯೂಮಿನ್ ಮೈಂಡ್ ಲೆವೆಲ್ ಅಥವಾ ಕಾನ್ಷಿಯಸ್ನೆಸ್ ಅಂತನೂ ಅಂತಾರೆ ಶ್ರೀ ಅರವಿಂದರು, ಇವು ಮಾನಸದ ಭಾಗಗಳಲ್ಲ. ಇವು ನಾವು ತಕ್ಷಣ ಏನು ಗೊಂದಲ ಮಾಡ್ಕೋತೀವಿ, ಅದು ಮೈಂಡ್ ಅಂತ ಯೂಸ್ ಮಾಡಿಬಿಟ್ಟಿದ್ದಾರೆ. ಆದ ಕಾರಣ ಅವನ್ನ ನಮ್ಮ ಮಾನಸದ ಭಾಗಗಳು ಅಂತ ತಿಳಿತೀವಿ. ಅಲ್ಲ, ಇವು ಮಾನಸವನ್ನ ಉತ್ತರಿಸಿದ ಪ್ರಜ್ಞಾ ಸ್ತರಗಳು. ಇಲ್ಲಿ ಶ್ರೀಮಾತೆಯವರು ಅಂತರ್ದೃಷ್ಟಿ, ಇಂಟ್ಯೂಟಿವ್ ಅಥವಾ ಬೋಧ ಮಾನಸ ಅಂತ ನಾವೇನಂತೇವೆ, ಇನ್ಸ್ಟಿಂಕ್ಟಿವ್ ನಾಲೆಡ್ಜ್, ಇದು ಚೈತ್ಯ ಪುರುಷಕ್ಕಿರ್ತದೆ. ಈ ಕಾರಣದಿಂದ ಅದು ಸಾಮಾನ್ಯವಾಗಿ ತಪ್ಪು ಗ್ರಹಿಕೆ ಅದಕ್ಕೆ ಇರೋದಿಲ್ಲ. ನಮ್ಮ ಮಾನಸ ಆಗಲಿ ಅಥವಾ ಇವನ್ ಪ್ರಾಣಿಕ ಆಗಲಿ, ಅವು ನಮ್ಮನ್ನ ಅಡ್ಡ ಹಾದಿಗೆ ಕರ್ಕೊಂಡು ಹೋಗ್ಬೋದು, ಅಂದ್ರೆ ದಿವ್ಯತೆಯಿಂದ ದೂರ ಕೊರದೊಯ್ಯಬಹುದು. ಚೈತ್ಯ ಪುರುಷವು ಹಾಗೆ ಮಾಡೋ ಸಾಧ್ಯತೆಯೇ ಇಲ್ಲ. ಆ ಒಂದು ಪಾಯಿಂಟ್ ಶ್ರೀಮಾತೆಯವರು ಹೇಳ್ತಾರೆ. ಏಕೆಂದರೆ ಅದರ ಜ್ಞಾನವು ಅನುಭವ ಅಥವಾ ಪ್ರಮಾಣಗಳನ್ನು ಆಧರಿಸಿದ ಮಾನಸದ ರೀತಿಯ ಜ್ಞಾನವಲ್ಲ. ಪ್ರಮಾಣಗಳನ್ನು ಒದಗಿಸಿದ ಮೇಲೆ ಅದು ನಂಬುವುದಿಲ್ಲ. ಶ್ರದ್ಧೆಯು ಜೀವದ ಚಲನೆಯಾಗಿದ್ದು ಅಥವಾ ಸಂಚಲನೆಯಾಗಿದ್ದು, ಅದರ ಜ್ಞಾನವು ಸಹಜ ಸಿದ್ಧವಾದುದು, ನೇರವಾದುದು ಆಗಿರುತ್ತದೆ. ಇದು ಇನ್ನೂ ಒಂದು ಕುತೂಹಲಕಾರಿಯಾಗಿರೋದು. ಯಾಕೆಂದ್ರೆ ಶ್ರೀಮಾತೆಯವರು ಹೇಳ್ತಾರೆ, ಶ್ರದ್ಧೆಯು ಜೀವದ ಸಂಚಲನೆ, ಇಟ್ಸ್ ಎ ಮೂವ್ಮೆಂಟ್ ಆಫ್ ದಿ ಸೋಲ್. ಶ್ರದ್ಧೆ ಅನ್ನೋದು, ನಾವು ಸಾಮಾನ್ಯವಾಗಿ ನಂಬಿಕೆ ಅಂತ ಕನ್ಫ್ಯೂಸ್ ಮಾಡ್ಕೋತೇವೆ. ನಂಬಿಕೆ ಬೇರೆ, ಅದರ ಮೇಲಿನ ಹಂತದಲ್ಲಿ ವಿಶ್ವಾಸ ಅಥವಾ ಟ್ರಸ್ಟ್ ಅಂತೇವೆ. ಇನ್ನೂ ಮೇಲಿನ ಹಂತದಲ್ಲಿ ಬರುವಂಥದ್ದು ಶ್ರದ್ಧೆ ಅಥವಾ ಫೇತ್. ಹಾಗಾಗಿ ಇದು ಜೀವದ ಸಂಚಲನೆ, ಜೀವದಿಂದ ಬರುವಂಥದ್ದು. ಎಷ್ಟೇ ಜನ ಇದನ್ನ ಅಲ್ಲಗಳಿದ್ರು ಅದು ಒಳಗಿಂದ ಹೇಳ್ತದೆ, ಇಲ್ಲ ಇದು ಸತ್ಯ, ನೀನು ಫಾಲೋ ಮಾಡಬೇಕಾಗಿರುವಂಥದ್ದು. ಏಕೆಂದ್ರೆ ಇದು ಜೀವದ ಅಥವಾ ಚೈತ್ಯದ ಸಂಚಲನೆ. ಇದು ಅದರ ಜ್ಞಾನವು ಸಹಜ ಸಿದ್ಧವಾದುದು, ನೇರವಾದುದು ಆಗಿರುತ್ತದೆ. ಹಾಗಾಗಿ ನಾವು ಚೈತ್ಯದ ಯಾವುದೇ ಒಂದು ಸೂಚನೆಗಳು ಬಂದಾಗ ಅದನ್ನ ಪಾಲನೆ ಮಾಡೋದು ನಿನಗೆ ಬಹಳ ಉತ್ತಮ. ನಮ್ಮ ಜೀವನದಲ್ಲಿ
ಬೆಳೆದ ಒಂದು ಸ್ಥಿತಿ ಬಂದ ಮೇಲೆ ಅಂದ್ರೆ 15-16 ವರ್ಷ ದಾಟಿದ ಮೇಲೆ ಸಾಮಾನ್ಯವಾಗಿ ನಮ್ಮ ಮಾನಸ, ವಿಶೇಷವಾಗಿ ಚಿಂತನಾ ಮಾನಸ, ಥಿಂಕಿಂಗ್ ಮೈಂಡ್ ಮತ್ತು ತಾರ್ಕಿಕ ಮಾನಸ, ಲಾಜಿಕಲ್ ಮೈಂಡ್ ಬೆಳವಣಿಗೆ ಹೊಂದುತ್ತದಾದ ಕಾರಣ ನಾವು ಹೆಚ್ಚಾಗಿ ಅದನ್ನೇ ಅವಲಂಬಿಸ್ಲಕ್ಕೆ ಹೋಗ್ತೇವೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಆಧುನಿಕ ಶಿಕ್ಷಣ ಪದ್ಧತಿ. ಅದು ಈ ಮಾನಸದ ಈ ಭಾಗವನ್ನ ಮಾತ್ರ ಅಡ್ವಾನ್ಸ್ ಮಾಡುತ್ತದೆ, ಬೆಳೆಸ್ತದೆ. ನಮಗೆ ಇದ್ರ ಬಗ್ಗೆನೇ ಹೆಚ್ಚು ನಂಬಿಕೆ. ಆದರೆ ಶ್ರೀಮಾತೆ ಅವರು ಹೇಳೋದು, ಈ ತಾರ್ಕಿಕ ಮಾನಸವೇ ಆಯ್ತು, ನಮ್ಮ ಚಿಂತನಾ ಮಾನಸವೇ ಆಯ್ತು, ಎಡುವ ಸಾಧ್ಯತೆಗಳು ಬಹಳ ಇವೆ. ಯಾಕಂದ್ರೆ ಅವುಗಳ ಜ್ಞಾನ ಏನಿದ್ರು ಹೊರಗಡೆಯಿಂದ ಬಂದಂಥ ಡೇಟಾ, ಮಾಹಿತಿ, ಸಂಗತಿಗಳನ್ನ ವಿಶ್ಲೇಷಣೆ ಮಾಡಿ ಒಂದು ಸಮಜಾಯಿಷಿಗೆ ಬಂದಿರೋ ಜ್ಞಾನ ಅದು. ನಾವು ಚೈತ್ಯದ ಜ್ಞಾನವನ್ನ ಮತ್ತು ನಮ್ಮ ಈ ಮಾನಸದ ಜ್ಞಾನವನ್ನ ಬೇರೆ ಬೇರೆಯಾಗಿ ನೋಡಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ ಶ್ರೀಮಾತೆಯವರು. ಈ ಶ್ರದ್ಧೆಯಿಂದಲೇ ಪವಾಡಗಳು ಘಟಿಸೋದು. ಇವನ್ ಯೇಸು ಕ್ರಿಸ್ತ ನಿನಗೆ ಒಂದು ಸ್ವಲ್ಪ ಶ್ರದ್ಧೆ ಇರೋದಾದ್ರು ನೀನು ಈ ಬೆಟ್ಟಕ್ಕೆ ಹೇಳಿದ್ರೆ ಇಲ್ಲಿಂದ ಎದ್ದು ಆಚೆಗೆ ಹೋಗಿ ಕುತ್ಕೋ ಅಂತ, ಅದು ಹಾಗೆ ಮಾಡ್ತದೆ ಅಂತಾನೆ. ಮತಿತಾರ್ಥ ಇಷ್ಟೇ, ಇದು ಶ್ರದ್ಧೆಯ ಮೂಲದಿಂದ ಬಂದಿರಬೇಕು. ಅದು ಜೀವದ ಮೂಲದಿಂದ ಬಂದಿದ್ರೆ ಇಂಥ ಒಂದು ಪವಾಡಗಳು ಸಾಧ್ಯ ಆಗ್ತವೆ. ಮತ್ತು ಒಂದು ಪ್ರಶ್ನೆ ಇತ್ತು, ಇದಕ್ಕೆ ಸಂಬಂಧಪಟ್ಟು ಬಹಳ ಮುಂದೆ ನಾವು ಇನ್ನೊಂದು ಉಲ್ಲೇಖನ ನೋಡಬಹುದು. ಇದು ಶ್ರೀ ಅರವಿಂದರ ಒಂದು ಉಲ್ಲೇಖ. ಶುದ್ಧ ಚೈತ್ಯ ಪುರುಷವು ಆನಂದದ ಸಾರವುಳ್ಳದ್ದು, ಅದು ವಿಶ್ವದ ಆನಂದ ಜೀವದಿಂದ ಬರುತ್ತದೆ. ಅದರ ಮೇಲ್ಮೈಯ ಭಾವೋದ್ವೇಗದ ಹೃದಯವು, ಎಮೋಷನಲ್ ಹಾರ್ಟ್ ಅಂತೇವೆ, ಪ್ರಪಂಚದ ವಿರುದ್ಧಾತ್ಮಿಕ ತೋರಿಕೆಗಳಿಂದ ಮುಚ್ಚಿ ಹೋಗಿ ಸಂಕಟದ, ಭಯದ, ಖಿನ್ನತೆಯ, ಮೋಹದ ಅಲ್ಪಕಾಲಿಕ ಮತ್ತು ಪಾರ್ಶ್ವ ಉಲ್ಲಾಸದ ಪ್ರತಿಕ್ರಿಯೆಗಳಿಂದ ನರಳುತ್ತದೆ. ಇದು ಶ್ರೀ ಅರವಿಂದರು ಹೇಳಿರೋದು. ಇದು ಶುದ್ಧ ಆನಂದದ ಸಾರವುಳ್ಳುವುದು. ತಕ್ಷಣ ನಮಗೆ ಜ್ಞಾಪಕ ಬರುತ್ತೆ, ಇಟ್ ಈಸ್ ಡಿಲೈಟ್ ಸೋಲ್ ವಿದಿನ್ ಅಸ್, ಅಲ್ಲಿಂದ ಬರುವಂಥದ್ದು. ಕಠದಲ್ಲಿ ಯಮರಾಜನು ಒಂದು ಕಡೆ ಹೇಳ್ತಾನೆ, ಯಾ ಇಮಂ ಅಧ್ವದಂ ವೇದ ಅಂತ. ಕನಿಷ್ಠ ನನಗೆ ಇದು ಬಹಳ ಒಂದು ವಿಚಾರಕ್ಕೆ ಒತ್ತಾಯ ಮಾಡಿದೆ. ಮಧ್ವದಂ ವೇದ ಅಂತ ಯಾಕಂತಾನೆ? ಸಿಹಿಯನ್ನು ಉಣ್ಣುವುದು. ಇಲ್ಲಿ ಶ್ರೀ ಅರವಿಂದ್ರ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದು ನಮ್ಮ ಆನಂದದ ಸಾರವುಳ್ಳದ್ದು. ಇಟ್ ಕಮ್ಸ್ ಫ್ರಮ್ ಡಿಲೈಟ್ ಸೋಲ್. ಹಾಗಾಗಿ ಅದು ಜೀವನದ ಅನುಭವಗಳನ್ನೆಲ್ಲ ಮಧ್ವದವಾಗಿ, ಸಿಹಿಯಾಗಿ, ಅಂದ್ರೆ ಚೈತ್ಯ ಪುರುಷದ ಬೆಳವಣಿಗೆಗೆ ಬೇಕಾಗುವ ಪರಿಕರವಾಗಿ ಮಾಡುತ್ತದೆ. ಮುಂದೆ ನೋಡ್ತೇವೆ, ಚೈತ್ರದ ಪಾತ್ರ, ರೋಲ್ ಅಥವಾ ಫಂಕ್ಷನ್ ಇದೆ. ಈ ಕಾರ್ಯವೇ ಚೈತ್ಯ ಪುರುಷವು ನಮ್ಮ ಸತ್ತೆಯಲ್ಲಿ ಮಾಡುವಂತಹದ್ದು ಇದೇ ಕಾರ್ಯ. ಇನ್ನೂ ಒಂದು ಕುತೂಹಲಕಾರಿ ಸಂಗತಿ ಹೇಳ್ತಾರೆ ಶ್ರೀಮಾತೆ ಅವರು. ಈಗಾಗಲೇ ನೋಡಿದ್ವಿ, ಶ್ರದ್ಧೆಯಿಂದಲೇ ಯಾವಾಗಲೂ ಪವಾಡಗಳು ಘಟಿಸುವುದು. ಒಬ್ಬನು ನೀವು ಚೈತ್ತಿಕವಾಗಿ ಸಿದ್ಧರಿದ್ದಷ್ಟು ನೀವು ಉತ್ತಮ ಆಕರ ಸರಿಯಾದ ಗುರುವಿನ ಬಳಿ
ಕೊಂಡೊಯ್ಯಲ್ಪಡುತ್ತೀರಿ. ಚೈತ್ಯ ಮತ್ತು ಅದರ ಶ್ರದ್ಧೆ ಯಾವಾಗಲೂ ಪ್ರಾಮಾಣಿಕವಾಗಿರುತ್ತದೆ. ನಾವು ಯೋಗ ಸಾಧನೆ ಮಾಡುವಾಗ ಸಾಕಷ್ಟು ಬಾರಿ ಚಿಂತೆಗೆ ಒಳಗಾಗ್ತವೆ. ಒಂದಷ್ಟು ಏನೋ ಅಭೀಪ್ಸೆ ನಮ್ಮಲ್ಲಿ ಬಂದಿದೆ. ನಮಗೆ ಮಾರ್ಗದರ್ಶನ ಸಿಗ್ತದಾ? ಅಂದ್ರೆ ಅಂಥ ಗುರುಗಳು, ಸಾಮಾನ್ಯವಾಗಿ ಇದನ್ನೇ ಹೆಚ್ಚಾಗಿ ಬಯಸ್ತೇವೆ ನಾವು. ಶ್ರೀ ಮಾತಾರವಿಂದರ ಯೋಗದಲ್ಲಿ ಸ್ವಲ್ಪ ಹೆಚ್ಚು ನಾವು ಗಮನಿಸಬೇಕಾದದ್ದು ಅಂದ್ರೆ ಈ ರೀತಿಯ ಗುರುವಿನ ಕೆಲಸ ಮಾಡುವಂತಹ ಸಾಕಷ್ಟು ಗ್ರಂಥಗಳನ್ನ ಅವರು ನಮಗೆ ಕೊಟ್ಟು ಹೋಗಿದ್ದಾರೆ. ಯಾಕಂದ್ರೆ ಗೀತೆಯಂತ ಪುಸ್ತಕವು ನಿನ್ನ ಗುರುವಾಗಬಹುದು ಅಂತ ಸಿಂಥೆಸಿಸ್ ಆಫ್ ಯೋಗದಲ್ಲಿ, ದ 4 ಏಡ್ಸ್ ಆಫ್ ಯೋಗದಲ್ಲಿ ಶ್ರೀ ಅರವಿಂದರು ಬರೀತಾರೆ. ನಮಗೆ ಅದು ಶ್ರೀ ಮಾತಾರವಿಂದರು ಹೇಳಿರುವಂಥದ್ದು. ಎಲ್ಲಿಯವರೆಗೆ ನಾವು ಅವರ ಬರವಣಿಗೆಗಳಲ್ಲಿ ವಿಶ್ವಾಸ, ಶ್ರದ್ಧೆ ಇಟ್ಕೋತೇವೆ, ಅಲ್ಲಿವರೆಗೂ ಅವು ನಮ್ಮನ್ನ ನಡೆಸ್ತವೆ. ಅವೇ ಗುರುಸ್ಥಾನದಲ್ಲಿ ನಿಂತು ನಮ್ಮನ್ನ ನಡೆಸ್ತವೆ. ಶ್ರೀಮಾತಿ ಅವರೇನ್ ಹೇಳ್ತಾರೆ? ಆಕರ ಸರಿಯಾದ ಗುರುವಿನ ಬಳಿ ಕೊಂಡೊಯ್ಯಲ್ಪಡುತ್ತೀರಿ. ಆದರೆ ನಿಮ್ಮ ಬಾಹ್ಯ ಸತ್ತೆಯು ಅಪ್ರಾಮಾಣಿಕವಾಗಿದ್ದು ವೈಯಕ್ತಿಕ ಸಿದ್ಧಿಗಳಿಗಾಗಿ ಹಾತೊರೆಯುತ್ತಿದ್ದರೆ ನೀವು ಅಡ್ಡ ಹಾದಿಗೆ ಎಳೆಯಲ್ಪಡುತ್ತೀರಿ. ಇದು ಅದರ ಕಂಡೀಷನ್. ಪ್ರಾಮಾಣಿಕತೆ, ಆನೆಸ್ಟಿ ಮತ್ತು ಪ್ಯೂರಿಟಿ ನಮ್ಮ ಸಂಕಲ್ಪದಲ್ಲಿ ಮತ್ತು ಪ್ರಯತ್ನದಲ್ಲಿ ಇದು ಶುದ್ಧವಾಗಿದ್ರೆ ಚೈತ್ಯವು ನಮ್ಮನ್ನ ಮಾರ್ಗದರ್ಶನ ಮಾಡ್ತದೆ. ಹೀಗೆ ನಾವು ಚೈತ್ಯದ ಪಾತ್ರ ಏನು ಅಥವಾ ಕಾರ್ಯವ್ಯಾಪ್ತಿ, ವಾಟ್ ಈಸ್ ಇಟ್ಸ್ ರೋಲ್ ಅಂಡ್ ಫಂಕ್ಷನ್? ಅದು ದಿವ್ಯತೆಯ ಅಂಶವಾಗಿರೋ ಜೀವದ ಪ್ರಕ್ಷೇಪ ಅಥವಾ ಅದರ ಸುತ್ತ ರೂಪುಗೊಳ್ಳೋದು ಅನ್ನೋದು ನೋಡಿದ್ವಿ. ಅದರ ಕಾರ್ಯ ಏನು? ಶ್ರೀ ಅರವಿಂದರು ಬಹಳ ಚಿಕ್ಕದಾಗಿ, ಬಹಳ ಅರ್ಥಗರ್ಭಿತವಾಗಿ ಹೇಳ್ತಾರೆ. ಚೈತ್ಯದ ಕಾರ್ಯವ್ಯಾಪ್ತಿ ಇದು. ಅದು ಪ್ರತಿ ಸ್ತರದಲ್ಲೂ ಕಾರ್ಯ ಮಾಡಿ ಅವುಗಳು ನಿಜ ಸತ್ಯಕ್ಕೆ, ದಿವ್ಯ ಸತ್ಯತೆಗೆ, ರಿಯಾಲಿಟಿ ಜಾಗೃತಗೊಳ್ಳುವಂತೆ ಮಾಡುವುದು. ಇದು ಚೈತ್ಯದ ಕಾರ್ಯ. ನಮ್ಮ ಸತ್ಯೆಯ ಎಲ್ಲಾ ಸ್ತರಗಳಲ್ಲಿನೂ ಕಾರ್ಯ ಮಾಡುವಂಥದ್ದು ಮತ್ತು ಅವುಗಳನ್ನ ದಿವ್ಯತೆ ಜಾಗೃತಿ ಮಾಡಬೇಕು, ದಿವ್ಯ ಸತ್ಯತೆಗೆ ಜಾಗೃತಿ ಮಾಡಬೇಕು. ಅವು ಒಡಂಬಟ್ರೆ ದಿವ್ಯತೆಯ ಕಡೆಗೆ ಕರ್ಕೊಂಡು ಹೋಗಬೇಕು. ಈ ಒಂದು ಮಹತ್ತರ ಕಾರ್ಯಕ್ಕಾಗಿನೇ ಚೈತ್ಯವು ಮಾನವನಲ್ಲಿ ಇರಿಸಲ್ಪಟ್ಟಿದೆ ಅಂತ ಶ್ರೀಮಾತೆಯವರು ಹೇಳ್ತಾರೆ. ಇನ್ನೂ ಒಂದು ಕೊಟೇಶನ್ ಇದೆ ಶ್ರೀಮಾತೆಯವರದು. ಈಸ್ ಇಟ್ ದ ಸೈಕಿಕ್ ವಿಲ್ which wants the being to be identified with the divine? ಇದು ಚೈತ್ಯದ ಸಂಕಲ್ಪ ಅಥವಾ ಇಚ್ಛೆಯೇ ದಿವ್ಯತೆಯ ಜೊತೆಗೆ ಗುರುತಿಸಿಕೊಳ್ಳಬೇಕು, ಟು ಐಡೆಂಟಿಫೈ, ತಾದಾತ್ಮ್ಯತೆ ಹೊಂದಬೇಕು ಅನ್ನೋದು. ಶ್ರೀಮಾತೆಯವರು ಹೇಳ್ತಾರೆ, ಹೌದು, ಖಂಡಿತವಾಗಿ, ಎಸ್, ಶೂರ್ಲಿ, ಅದೇ ಚೈತ್ಯದ ಇಚ್ಛೆ ಅಥವಾ ಸಂಕಲ್ಪ. ಅದರ ಅಸ್ತಿತ್ವದ ಅರ್ಥವೇ ಅದು. ಇಟ್ ಈಸ್ ದೇರ್ ಫಾರ್ ದಿಸ್ ಪರ್ಪಸ್. ಅದಕ್ಕಾಗಿಯೇ ಅದು ಅಲ್ಲಿದೆ. ಉದಾಹರಣೆಗೆ, ಮಾನಸದಲ್ಲಿನ ಕೆಲವು ಚಟುವಟಿಕೆಗಳು
ಏಕೆಂದು ತಿಳಿಯದಲೇ ಚೈತ್ಯ ಪ್ರಭಾವಕ್ಕೆ ಒಳಗಾಗುತ್ತವೆ. ಇನ್ನು ಕೆಲವೊಮ್ಮೆ ಪ್ರಾಣಿಕ ಭೌತಿಕಗಳೂ ಈ ಚೈತ್ಯ ಪ್ರಭಾವಕ್ಕೆ ಒಳಗಾಗ್ತವೆ. ಆವಾಗ ಆ ಭಾಗಗಳು ಚೈತ್ಯಕ್ಕೆ ಅಂಟಿಕೊಂಡು ಅಭೀಪ್ಸೆ ಪಡುತ್ತವೆ. ಆಸ್ಪಿರೇಷನ್. ಅವು ದಿವ್ಯ ಜ್ಞಾನಕ್ಕಾಗಿ, ದಿವ್ಯ ಸಂಯೋಗಕ್ಕಾಗಿ, ದಿವ್ಯತೆಯ ಜೊತೆಗಿನ ಸಂಬಂಧಕ್ಕಾಗಿ ಅಭೀಪ್ಸೆ ಪಡುತ್ತವೆ. ಚೈತ್ಯವು ಯಾವಾಗಲೂ ನಮ್ಮಲ್ಲಿ ಜಾಗೃತವಾಗಿರ್ತದೆ. ತನ್ನ ಕೆಲಸ ಕಾರ್ಯ ಮಾಡ್ತಾನೆ ಇರ್ತದೆ. ಮುಂದೆ ನೋಡ್ತೇವೆ ಅದರ ವಾಯ್ಸ್, ಧ್ವನಿ ಅಥವಾ ಧ್ವನಿಯನ್ನು ಬಹಳ ಫೀಬಲ್ ವಾಯ್ಸ್. ನಮ್ಮ ಪ್ರತಿಯೊಂದು ಚಟುವಟಿಕೆಯಲ್ಲೂ ಅದು ಇಂಟರ್ಫಿಯರ್ ಆಗ್ತದೆ. ತಾನು ಹೇಳ್ಬೇಕನ್ನೋದನ್ನ ಹೇಳ್ತದೆ, ಒತ್ತಾಯ ಮಾಡೋದಿಲ್ಲ. ಜೋರ್ ಜಬರ್ದಸ್ತಿ ನಹಿ, ಕೊಯರ್ಷನ್ ಮಾಡೋದಿಲ್ಲ. ಈ ಭೌತಿಕ ಪ್ರಾಣಿಕ ಮಾನಸಗಳು ಬೆಳವಣಿಗೆ ಹೊಂದುವವರೆಗೂ ಅದು ಕಾಯಬಲ್ಲದು. ಇಟ್ ವಿಲ್ ಸಜೆಸ್ಟ್, ಸೂಚನೆ ಕೊಟ್ಟು ಅದನ್ನು ತಗೊಂಡು ಒಳ್ಳೇದು, ಇಲ್ವಾ ಅದು ಕಾಯಬಲ್ಲದು. ಇಟ್ ಕ್ಯಾನ್ ವೇಟ್ ಈವನ್ ಫಾರ್ ಮೆನಿ ಸೆಂಚುರೀಸ್, ಅಂದ್ರೆ ಮೆನಿ ಬರ್ತ್ಸ್. ಅದರ ಉದ್ದೇಶ ಇನ್ನೂ ಏನು? ಈ ಭೌತಿಕ ಪ್ರಾಣಿಕ ಮಾನಸಗಳನ್ನ ಬೆಳೆಸುವುದು ಆಗಿದೆ. ಯಾತಕ್ಕೆ? ವ್ಯಷ್ಟಿ ತನ್ನ ಜೀವ ಜಾಗೃತಿ ಆದ ಮೇಲೆ, ಚೈತ್ಯ ಪುರುಷಕ್ಕೆ ಜಾಗೃತನಾದ ಮೇಲೆ, ಆಧ್ಯಾತ್ಮಕ ಸ್ತರಗಳನ್ನ ಆರೋಹಣ ಮಾಡುವ ಸಮಯದಲ್ಲಿ ಶ್ರೀ ಅರವಿಂದರ ಯೋಗದಲ್ಲಿ ಇವು ಅತ್ಯಗತ್ಯವಾಗಿ ಬೇಕಾಗಿರುವಂಥವು. ಚೈತ್ಯದ ಎಲ್ಲ ಕಾಣಿಕೆಗಳನ್ನ ಈ ಕೆಳಗಿನ ಭೌತಿಕ ಪ್ರಾಣಿಕ ಮಾನಸದ ಮೂಲಕವೇ ಅಭಿವ್ಯಕ್ತ ಮಾಡಬೇಕು. ಹಾಗಾಗಿ ಇವುಗಳ ಬೆಳವಣಿಗೆಗೆ ಇರುವಂಥ ಚೈತ್ಯದ ಒತ್ತು, ಇನ್ಸಿಸ್ಟೆನ್ಸ್, ಇವುಗಳೂ ಬೆಳವಣಿಗೆ ಹೊಂದಬೇಕು. ನಮಗಿಲ್ಲಿ ಸ್ವಲ್ಪ ಕಠಿಣ ಅನ್ಸುತ್ತೆ. ಈಗಾಗಲೇ ನೋಡಿದ್ವಿ ಮೆಟೀರಿಯಲೈಸೇಷನ್, ಡಿಮೆಟೀರಿಯಲೈಸೇಷನ್ ಅನ್ನೋ ಖಂಡದಲ್ಲಿ ಮೇಲಿನ ಕೆಲವು ಶಕ್ತಿಗಳಿಂದ ನಾವು ಬಲಾತ್ಕಾರ ಮಾಡಿ ಕೆಳಗಿನ ಸ್ತರದ ಸಂಗತಿ, ವಸ್ತು ಅಥವಾ ಶಕ್ತಿಯನ್ನ ನಾವು ಹೇಳಿದಂತೆ ಸ್ವಲ್ಪ ಕಾಲ ಕೇಳುವಂತೆ ಮಾಡಬಹುದು. ಇದನ್ನ ಶ್ರೀ ಅರವಿಂದ್ರ ಆಲ್ರೆಡಿ ನೋಡಿದ್ವಿ. ಇದು ಕೋಯರ್ಷನ್. ಇದು ಅದು ಟೆಂಪರರಿಯಾಗಿ ಕೆಲಸ ಮಾಡ್ತದೆ. ಅದು ಚೈತ್ಯದ ಚಲನೆ ಸಂಚಲನೆ ಅಲ್ಲ ಅಂತ ಅತಿ ಸ್ಪಷ್ಟವಾಗಿ ಶ್ರೀ ಅರವಿಂದರು ಹೇಳಿದ್ದಾರೆ. ಹಾಗಾದ್ರೆ ಚೈತ್ಯದ ಕೆಲಸ ಏನು? ಅದು ಅಥವಾ ಅದು ಕಾರ್ಯ ಮಾಡೋ ರೀತಿ ಹೇಗೆ? ಅದು ಸೂಚನೆ ಕೊಡ್ತದೆ. ನಮ್ಮ ನಿಮ್ನ ಭಾಗಗಳೇನಿವೆ, ಫಿಸಿಕಲ್, ವೈಟಲ್, ಮೆಂಟಲ್, ಅವು ತಗೊಂಡ್ರೆ ಒಳ್ಳೇದು, ತಗೊಳ್ಳಿಲ್ಲ ಹಿಂದೆ ಸರಿದು ನಿಲ್ಲತ್ತೆ. ಬೆಳವಣಿಗೆ ಹಂತದಲ್ಲಿ ನಮಗೆ ಮೊದಲು ಇವು ಯಾವೂ ಗೊತ್ತಾಗೋದಿಲ್ಲ. ಏಕೆ ಅಂದ್ರೆ ನಾವು ಸಂಪೂರ್ಣವಾಗಿ ನಮ್ಮನ್ನ, ನಮ್ಮ ಪ್ರಜ್ಞೆಯನ್ನ, ಆಕ್ಟಿವ್ ಕಾನ್ಷಿಯಸ್ನೆಸ್ನ ಈ ಫಿಸಿಕಲ್, ವೈಟಲ್, ಹೆಚ್ಚಾಗಿ ಮೆಂಟಲ್ ಜೊತೆಗೆ ಐಡೆಂಟಿಫೈ ಮಾಡ್ಕೊಂಡಿರ್ತೇವೆ. ಅದನ್ನೇ ನಾವು ಅಂತ ತಿಳಿತೇವೆ. ಒಂದು ಮಟ್ಟದ ಬೆಳವಣಿಗೆ ಆದ ಮೇಲೆ ಮಾತ್ರ ನಮಗೆ ಗೊತ್ತಾಗ್ತದೆ ಇವುಗಳಿಂದ ಭಿನ್ನವಾಗಿರುವ ಏನೋ ಒಂದು ನನ್ನಲ್ಲಿದೆ.
ಅದು ಬೇರೇನನ್ನೋ ಬಯಸುತ್ತದೆ. ಇದು ಬೆಳವಣಿಗೆ. ಒಂದು ಆ ಹಂತ ಬಂದ ಮೇಲೆ ನಾವು ಅದಕ್ಕೆ ಮಾನ್ಯತೆ ಕೊಡಬೇಕು. ಇದನ್ನೇ ಶ್ರೀಮಾತಾ ಅರವಿಂದರು ಒತ್ತಿ ಹೇಳ್ತಾರೆ. ವೆನ್ ಒನ್ಸ್ ವಿ ನೋ ನಮ್ಮಲ್ಲಿ ಇಂಥ ಒಂದು ಫ್ಯಾಕಲ್ಟಿ ಅನ್ರಿ, ಒಂದು ತತ್ವ, ಪ್ರಿನ್ಸಿಪಲ್ ಅನ್ರಿ, ಏನೋ ಇದೆ, ಅದು ಶುಭದ ಕಡೆಗೆ, ಗುಡ್, ಒಳ್ಳೆತಿನ ಕಡೆಗೆ, ಸೌಂದರ್ಯದ ಕಡೆಗೆ, ಉದಾರತೆಯ ಕಡೆಗೆ, ನೊಬಿಲಿಟಿ, ಇಂತಹ ದೈವಿ ಗುಣ ಜ್ಞಾನದ ಕಡೆಗೆ, ಶಕ್ತಿಯ ಕಡೆಗೂ. ಶ್ರೀ ಅರವಿಂದರ ಯೋಗದಲ್ಲಿ ಶಕ್ತಿ ಬಹಳ ಮುಖ್ಯ. ಅದರ ಕಡೆ ಕರ್ಕೊಂಡು ಹೋಗ್ತದೆ. ಅಂಥ ಫ್ಯಾಕಲ್ಟಿನ ನಮ್ಮಲ್ಲಿ ಇದೆ ಅಂತ ನಾವು ತಿಳ್ಕೊಂಡ ಮೇಲೆ ಅದರ ಸೂಚನೆಗಳನ್ನ ಪಾಲಿಸಬೇಕಾಗ್ತದೆ. ತಿಳಿದು ಬರುವಂತೆ ಪ್ರಾರಂಭದಲ್ಲಿ ನಮ್ಮ ವೈಟಲ್ ಆ್ಯಂಡ್ ಮೆಂಟಲ್, ಪ್ರಾಣಿಕ ಮತ್ತು ಮಾನಸಗಳು ಬಹಳ ಸ್ಟ್ರಾಂಗ್ ಆಗಿರ್ತವೆ, ಯಾರು ಪ್ರಬಲವಾಗಿರ್ತವೆ. ಅವು ಈ ಮಾತನ್ನು ಕೇಳೋದಿಲ್ಲ. ತಮ್ಮ ತಾರ್ಕಿಕತೆಯಿಂದಲೂ, ಬೈ ಲಾಜಿಕ್ ಆರ್ ರೀಸನಿಂಗ್, ನಾನೇ ಸರಿ, ಹೀಗೆ ಮಾಡಬೇಕು, ಒತ್ತಾಯ ಹೇರ್ತಾ ಹೋಗ್ತವೆ. ಇದು ಒಂದು ರೀತಿ ಆರ್ಭಟ ಅಂತಾನು ಹೇಳ್ತಾರೆ ಶ್ರೀಮಾತೆಯವರು. ಸಂತೆ ಗದ್ದಲ. ಈಗ ಮಕ್ಕಳು ಸಂತೆಗೆ ಹೋಗ್ತಾರೆ ಅಂತ ತಿಳಿಯುವ, ತಮಾಷೆಗೆ ಎಲ್ಲಿ ಹೋಗಿ ನಿಲ್ತಾರವರು, ಎಲ್ಲಿ ಅತಿ ಗಲಾಟೆ ಆಗ್ತಾ ಇರ್ತದೋ, ಎಲ್ಲಿ ಹೆಚ್ಚು ಢಮ 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 ಶಬ್ದ ಬರ್ತಾ ಇರ್ತದೋ, ಅಲ್ಲಿ ಏನೋ ಹೆಚ್ಚು ಮೋಜು ಇದೆ ಅಂತ ಅಲ್ಲಿ ಹೋಗಿ ನಿಲ್ತಾರೆ. ಹೌದಾ? ಹಾಗೆ ಇವು ಯಾವುದು ಆರ್ಭಟ ಮಾಡ್ತದೋ ಜೀವನದಲ್ಲಿ ಅದನ್ನು ಅನುಸರಿಸಿ ಹೋಗ್ತವೆ. ಕ್ಷೀಣದನಿಯಾಗಿರುವಂಥ, ಆದರೆ ಸತ್ಯವನ್ನು ಹೇಳುವಂಥ, ನಮ್ಮನ್ನು ಶುಭದ ಕಡೆ ಕರ್ಕೊಂಡು ಹೋಗುವಂಥ, ಮತ್ತೆ ಇದನ್ನೇ ಯಮರಾಜ ಕಠೋಪನಿಷತ್ನಲ್ಲಿ ಶ್ರೇಯೋ ಮಾರ್ಗ ಪ್ರೇಯೋ ಮಾರ್ಗ ಅಂತ ಹೇಳ್ತಾನೆ. ಶ್ರೇಯಸ್ ಅಂದ್ರೆ ನಮ್ಮನ್ನ ಮೇಲಕ್ಕೆ, ಉತ್ಥಾನಕ್ಕೆ, ದಿವ್ಯತೆಯ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ಪ್ರಿಯೋ ಮಾರ್ಗ ನಮಗೆ ಪ್ರಿಯವಾಗಿರುವುದು, ಪ್ರಿಯ ಅಂದ್ರೆ ಇಲ್ಲಿ ವೈಟಲ್ ಅಂಡ್ ಮೆಂಟಲ್ಗೆ, ಅದು ನಮ್ಮನ್ನ ಕೆಳಗೆ ಕರ್ಕೊಂಡು ಹೋಗ್ತದೆ, ನಮ್ಮ ಅವನತಿ. ಈ ಒಂದು ಆಯ್ಕೆ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಬರ್ತವೆ. ಬೆಳೆದಿರುವ ವ್ಯಕ್ತಿ ಅಂದ್ರೆ ಪ್ರಜ್ಞಾತ್ಮಕನಾಗಿರುವ ವ್ಯಕ್ತಿ ಅತಿ ಸುಲಭವಾಗಿ ಗುರುತಿಸಬಹುದಾದದ್ದು ಅಂದ್ರೆ ಪ್ರತಿ ಕ್ಷಣದ ನಮ್ಮ ಡೆಸಿಷನ್, ನಿರ್ಧಾರಗಳು ತಕ್ಷಣನೇ ಅವು ಎರಡು ಮಾರ್ಗನ ತೋರಿಸ್ತವೆ. ಒಂದು ಮೇಲೆ ಕರ್ಕೊಂಡು ಹೋಗೋದು ಶ್ರೇಯೋ ಮಾರ್ಗ, ಒಂದು ಕೆಳಗೆ ಕರ್ಕೊಂಡು ಹೋಗೋದು ಪ್ರೇಯೋ ಮಾರ್ಗ. ಈ ಆಯ್ಕೆಯ ಸ್ವಾತಂತ್ರ್ಯ ಪ್ರತಿಯೊಂದು ಜೀವಕ್ಕೆ, ಚೈತ್ಯ ಪುರುಷಕ್ಕೆ ಇದೆ ಅಂತ ಶ್ರೀ ಮಾತಾರವಿಂದರು ಅತಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆ ಇದನ್ನ ಒತ್ತಿ ಹೇಳಬೇಕು ಅಂದ್ರೆ, ಕೆಲವೊಂದು ತತ್ವಶಾಸ್ತ್ರಗಳಲ್ಲಿ ಜೀವಕ್ಕೆ, ಇಂಡಿವಿಜುವಲ್ ಬೀಯಿಂಗ್ಗೆ ಈ ಸ್ವಾತಂತ್ರ್ಯ ಇಲ್ಲ. ಅವನು ಒಂದು ಕೊಟುಪುತಲಿ, ತೊಗಲುಗೊಂಬೆ, ಮೇರಿಯೋನೆಟ್. ಯಾವುದೋ ಒಂದು ಶಕ್ತಿ, ಏನೇ ಅಂತ ಕರೀರಿ ಅದಕ್ಕೆ, ವಿಧಿ ಅನ್ರಿ, ಯಾವುದೋ ಒಂದು ದೇವತಾ ಇಚ್ಛೆ ಅನ್ರಿ, ಅದು ಅವನು ಆಡಿಸ್ತಾ ಇದೆ, ಅದರಂತೆ ಅವನು ಹೋಗ್ತಾನೆ. ನಿರ್ಧಾರಗಳಲ್ಲಿ ಅವನ ಪಾಲು ಏನೂ ಇರುವುದಿಲ್ಲ.
ಅನ್ನೋ ರೀತಿ ಹೇಳ್ತಾರೆ. ಇದು ಶ್ರೀಮಾತಾ ಅರವಿಂದರಿಗೆ ಒಪ್ಪಿಗೆ ಇಲ್ಲ. ಈ ನಿರ್ಧಾರ ಪ್ರತಿಯೊಂದು ಜೀವದ ಕೈಯಲ್ಲಿದೆ, ಚೈತ್ಯ ಪುರುಷದ ಕೈಯಲ್ಲಿದೆ. ದೇರ್ ಕಮ್ಸ್ ಎ ಮೊಮೆಂಟ್ ವೆನ್ ಒನ್ ಕ್ಯಾನ್ ಡಿಸೈಡ್ ಅಂತಾರೆ ಶ್ರೀಮಾತೆಯವರು. ಟು ಚೂಸ್, ಇದೋ ಅದೋ, ಮೇಲೋ ಕೆಳಗೋ, ಎಸ್ ಆರ್ ನೋ. ಒಂದು ವೇಳೆ ಹೀಗಲ್ಲದಿದ್ರೆ ಮನುಷ್ಯ ಕೇವಲ ಪ್ರಾಣಿ ಮಾತ್ರನಾಗುತ್ತಾನೆ ಅಂತ ಶ್ರೀ ಅರವಿಂದರು ಹೇಳ್ತಾರೆ. ಈ ಜಸ್ಟ್ ಎಜುಕೇಟೆಡ್ ಅನಿಮಲ್ ಅನ್ನಬಹುದು. ಕೆಲವು ಮಾಹಿತಿ ಇರುವಂತ ಒಂದು ಪ್ರಾಣಿ ಮಾತ್ರ. ಈ ಶಕ್ತಿ, ಈ ಆಯ್ಕೆಯ ಶಕ್ತಿ ಅವನಲ್ಲಿ ಇದೆ. ಅದು ಚೈತ್ಯ ಪುರುಷದ್ದೇ. ಇದೆ ಅಂತಾನೆ ಮಾನವನು ಶ್ರೇಷ್ಠನಾಗುತ್ತಾನೆ. ನಮ್ಮ ಬೆಳವಣಿಗೆಯ ಒಂದು ಮಾರ್ಗವು ನಮ್ಮ ಆಯ್ಕೆಗಳ ಮೂಲಕವೇ ಇರ್ತದೆ ಅಂತ ನಾವು ಬಹಳಷ್ಟು ಬಾರಿ ಮರಿತೇವೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಕರ್ಮ ಸಿದ್ಧಾಂತ ಇದೆ. ಬಹಳ ಭ್ರಮಿತವಾಗಿರೋ ಸಿದ್ಧಾಂತ ಅಂದ್ರೆ ಇದು, ಮತ್ತು ಅದರ ಸಂಬಂಧದ ಪುನರ್ಜನ್ಮವಾದ. ಮುಂದೆ ನೋಡ್ತೇವೆ ನಾವು. ಅವೆರಡು ಜಂಟಿ, ಜೊತೆ ಜೊತೆಯಾಗಿ ಹೋಗುವಂಥವು. ರೀಬರ್ತ್, ಪುನರ್ಜನ್ಮ ಮತ್ತು ಕರ್ಮ, ದ ಲಾ ಆಫ್ ಕರ್ಮ. ಇದು ಎಷ್ಟೊಂದು ಭ್ರಮಿತ ಆಗಿವೆ, ಕುಲಗೆಟ್ಟು ಹೋಗಿವೆ ಅಂದ್ರೆ ಜನಜನಿತ ಕರ್ಮ ಸಿದ್ಧಾಂತವು ನಮಗೆ ಏನನ್ನೂ ತಿಳಿಸಿಕೊಡುವುದಿಲ್ಲ. ಈ ವಿಚಾರಗಳನ್ನೆಲ್ಲ ಶ್ರೀ ಅರವಿಂದರ ದ ಪ್ರಾಬ್ಲಮ್ ಆಫ್ ರೀಬರ್ತ್ ನಲ್ಲಿ ನಾವು ವಿಶಿಷ್ಟವಾಗಿ ನೋಡಬಹುದು. ಅದರ ಒಂದು ಭಾಷ್ಯವಾಗಿನೇ ಶ್ರೀ ಅರವಿಂದರ ಕರ್ಮ ಸಿದ್ಧಾಂತ ಅಂತ ಒಂದು ಪುಸ್ತಕನೂ ಈಗ ಅವೈಲೇಬಲ್ ಇದೆ. ಶ್ರೀ ಅರವಿಂದರ ಕರ್ಮದ ಅಭಿಪ್ರಾಯ ಏನು, ವ್ಯಷ್ಟಿ ಸತ್ಯಗೆ ಈ ಸ್ವಾತಂತ್ರ್ಯ ಇದೆಯೋ ಇಲ್ವೋ, ಅವನ ಹೊಣೆಗಾರಿಕೆ ಎಷ್ಟು, ಎಲ್ಲಿ, ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಈ ಅರ್ಥದಲ್ಲಿನೂ ನಾವು ಚೈತ್ಯಕ್ಕೆ ಬಹಳ ಮಹತ್ವವನ್ನ ಕೊಡಬೇಕಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಒಳಿತನ್ನು ಕೆಡುಕಿನಿಂದ ಬೇರೆ ಮಾಡಿ ಹೇಳುವಂಥ ಏಕೈಕ ಘಟಕ ಅಥವಾ ಸತ್ತೆ ಇದೆ ಅಂದ್ರೆ ಅದು ಚೈತ್ಯ ಪುರುಷ. ಅದು ನಮಗೆ ಪ್ರತಿ ಕ್ಷಣದಲ್ಲೂ ಹೇಳುತ್ತದೆ. ನಾವು ಕೇಳಲಾರದೆ ಹೋಗ್ತೇವೆ, ಆ ಮಾತು ಬೇರೆ. ಇದನ್ನೇ ಚೈತ್ಯದ ಬೆಳವಣಿಗೆ ಅಂತ ಮುಂದೆ ನೋಡ್ತಾರೆ. ಈಗ ಸದ್ಯಕ್ಕೆ ಚೈತ್ಯದ ಪಾತ್ರ ಏನು ಅದನ್ನ ನೋಡೋಣ. ಶ್ರೀಮಾತೆಯವರಿಗೆ ಕೇಳ್ತಾರೆ, ಚೈತ್ಯ ಪುರುಷದ ಕೆಲಸವೇನು? ವಾಟ್ ಈಸ್ ದ ವರ್ಕ್ ಆಫ್ ಸೈಕಿಕ್ ಬೀಯಿಂಗ್? ಶ್ರೀಮಾತೆಯವರು ಅದಕ್ಕೆ ಪ್ರತಿ ಪ್ರಶ್ನೆ ಕೇಳ್ತಾರೆ. ಒಂದು ವಿದ್ಯುತ್ ಜನಕ, ಜನರೇಟರ್ ಇದೆ, ಒಂದು ವಿದ್ಯುತ್ ದೀಪ ಇದೆ, ಏನು ಅಂತ ಹೇಳಿ ನೋಡುವ ಅಂತ ಆಶ್ರಮದ ಮಕ್ಕಳಿಗೆ ಪ್ರತಿ ಪ್ರಶ್ನೆ ಕೇಳಿದ್ದಾರೆ. ಒಂದು ಮಗು ಅಥವಾ ಉತ್ತರ ಕೊಡ್ತದೆ, ದಿವ್ಯತೆಯೇ ವಿದ್ಯುತ್ ಜನಕ ಮತ್ತು ದೇಹವೇ ದೀಪ. ಶ್ರೀಮಾತೆಯವರು ಅದು ಸರಿ, ಕಣ್ಣಿಗೆ ಕಾಣೋದು ಸತ್ಯನೇ, ನಮ್ಮ ದೇಹವೇ ದೀಪ. ಆದ್ರೆ ಇವೆರಡನ್ನು ಕನೆಕ್ಟ್ ಮಾಡೋ ಇನ್ನೊಂದು ಬೇಕಾಗಿದೆ ಅಲ್ವಾ? ದಿವ್ಯತೆ ಮತ್ತು ನಮ್ಮ ಫಿಸಿಕಲ್ ಬಾಡಿ ಅಂದ್ರೆ ವ್ಯಷ್ಟಿ ಸತ್ತೆ. ಅವೆರಡನ್ನು ಕನೆಕ್ಟ್ ಮಾಡೋ ಮಧ್ಯದ ಕನೆಕ್ಷನ್ಗೆ ನಾವು ಚೈತ್ಯ ಪುರುಷ ಅಂತೇವೆ. ಆ ತಂತಿನೇ, ಆ ಕೇಬಲ್, ಅದೇ ಚೈತ್ಯ ಪುರುಷ.
ಅದರ ಫಂಕ್ಷನ್ ಏನು? ದಿವ್ಯತೆಯಿಂದ ಬರುವ ಎಲ್ಲಾ ಸಂದೇಶಗಳನ್ನ ವ್ಯಷ್ಟಿ ಸತ್ತೆಗೆ ರವಾನಿಸೋದು, ಫಿಸಿಕಲ್ ವೈಟಲ್ ಮೆಂಟಲ್ಗೆ ತಿಳಿಸಿ ಹೇಳೋದು. ಅವುಗಳು ಆ ದಿಶೆಯಲ್ಲಿ ಬೆಳೆಯಬೇಕು ಅನ್ನೋ ಉದ್ದೇಶದಿಂದ ಹೇಳೋದು. ಅದೇ ಅದರ ಕಾರ್ಯವ್ಯಾಪ್ತಿ. ಇದರ ಅರ್ಥವೇನೆಂದರೆ, ಜಡದಲ್ಲಿ ಚೈತ್ಯವು ಇರದಿದ್ದರೆ ಅದು ದಿವ್ಯತೆಯ ಜೊತೆಗೆ ನೇರ ಸಂಪರ್ಕ ಹೊಂದುವ ಸಾಧ್ಯತೆ ಇಲ್ಲ. ಇದು ಒಂದು ಶ್ರೀ ಅರವಿಂದರ ಯೋಗದ ಅಥವಾ ಫಿಲಾಸಫಿ, ದರ್ಶನದ ವಿಶಿಷ್ಟತೆ. ಇನ್ವಲ್ಯೂಷನ್, ಸಂವೃತ್ತಿ. ಈ ಸಂವೃತ್ತಿಯಿಂದಾಗಿ ದಿವ್ಯತೆ ತನ್ನ ದಿವ್ಯಸ್ತರಗಳನ್ನು ಬಿಟ್ಟು ಸಂಕುಚಿತವಾಗುತ್ತಾ, ಸಂಕರ್ಷಣಗೊಳ್ಳುತ್ತಾ, ಜಡವಾಗಿ ಕೊನೆಗೆ ಇನ್ಕಾನ್ಷಿಯಂಟ್, ಅವಚೇತನವಾಗಿ ಹೋಗ್ತದೆ. ಅವಚೇತನದಲ್ಲಿ ದಿವ್ಯತೆ ಇಲ್ಲ ಅಂತಲ್ಲ, ಅದರಲ್ಲಿ ಮರೆಯಲ್ಲಿದೆ, ಬಹಳ ಆಳದಲ್ಲಿ ಮಗ್ನವಾಗಿದೆ. ನೋಟಕ್ಕೆ ಅದು ಇಲ್ಲವೇನೋ ಎಂಬಂತೆ ಕಾಣಿಸ್ತದೆ. ಶ್ರೀಮಾತೆಯವರ ಒಂದು ಅದ್ಭುತ ವೈದಿಕ ಅನುಭವವೊಂದು ಇದನ್ನು ಪುಷ್ಟೀಕರಿಸ್ತದೆ. ಶ್ರೀಮಾತೆಯವರು ಜಡದ ಆಳದಲ್ಲಿ ಹೋಗಿದೆ. ಒಮ್ಮೆ ಅಲ್ಲಿ ಏನಿದೆ ನೋಡುವ. ಜಡದ ಆಳದಿಂದ ಇನ್ಕಾನ್ಷಿಯಂಟ್, ಅವಚೇತನಕ್ಕೆ ಇಳಿದು ಅದರ ಕೆಳಗೆ ಏನಿದೆ ನೋಡಬೇಕು. ಅದರ ಬಾಟಮ್ ಮೋಸ್ಟ್ ಸ್ತರದಲ್ಲಿ, ಪಾತಾಳ ಅಂತೇವೆ. ಅಲ್ಲಿ ಶ್ರೀಮಾತೆ ಅವರು ಹೇಳ್ತಾರೆ, ಅಲ್ಲಿನೂ ಒಂದು ದಿವ್ಯ ಸತ್ಯನ್ನ ನೋಡಿದೆ ನಾನು. ಅದು ಸುಪ್ರಪ್ರಜ್ಞಾ ಸ್ತರಗಳು, ಸೂಪರ್ ಕಾನ್ಷಿಯಂಟ್ ಲೆವೆಲ್. ಅಲ್ಲಿ ಇರುವಂತಹ ದಿವ್ಯ ಸತ್ಯನ್ನೇ ಹೋಲುವಂತಿತ್ತು ಅಂತ ಶ್ರೀ ಅರವಿಂದರಿಗೆ ತಿಳಿಸ್ತಾರೆ. ಶ್ರೀ ಅರವಿಂದರು ತಕ್ಷಣನೇ ಉತ್ತರ ಕೊಡ್ತಾರೆ, ಎಸ್, ಇಟ್ ಈಸ್ ದ ಸೇಮ್ ಡಿವೈನ್. ಹೂ ಈಸ್ ಅಟ್ ದ ಟಾಪ್ ಈಸ್ ಅಟ್ ದಿ ಬಾಟಮ್. ಅದೇ ದಿವ್ಯತೆನೇ ಯಾವುದು ಸುಪ್ರಪ್ರಜ್ಞಾಸ್ತರಗಳಲ್ಲಿ ಇದೆಯೋ ಅದೇ ಈ ಅವಚೇತನದಲ್ಲಿ, ಇನ್ಕಾನ್ಷಿಯಂಟ್ ಪಾತಾಳದಲ್ಲಿ ಇರುವಂಥ ಅದೇ ದಿವ್ಯತೆನೇ ಇಲ್ಲಿರುವುದು ಅಂತ. ಇಲ್ಲಿ ನಿದ್ರೆ ಮಾಡ್ತಾ ಇದೆ, ಅಲ್ಲಿ ಜಾಗೃತವಾಗಿದೆ. ಇಷ್ಟೇ ವ್ಯತ್ಯಾಸ. ಇದು ಇಲ್ಲ ಅಂತಲ್ಲ. ಇದು ಶ್ರೀ ಮಾತಾ ಅರವಿಂದರ ದರ್ಶನದ ವಿಶಿಷ್ಟತೆ. ಹಾಗಾಗಿ ಅವರಿಗೆ ವಿಶ್ವದಲ್ಲಿ ಎಲ್ಲೂ ಸಂಪೂರ್ಣ ಅಪ್ರಜ್ಞೆ ಅನ್ನೋದು ಕಂಡು ಬರುವುದಿಲ್ಲ. ಅದು ಏನಿದ್ರೂ ಮರೆಮಾಚಲ್ಪಟ್ಟ ತೆರೆಯ ಹಿಂದಿರುವ ಪ್ರಜ್ಞೆ. ಅದು ಯಾವುದು? ಸುಪ್ರಮಾನಸ ಪ್ರಜ್ಞೆ. ಹಾಗಾಗಿ ಇವತ್ತಲ್ಲ ನಾಳೆ ಅದು ಜಾಗೃತ ಆಗಲೇಬೇಕು ಅನ್ನೋದು ಶ್ರೀ ಅರವಿಂದರ ಸಿದ್ಧಾಂತ. ಮತ್ತೆ ಈ ಒಂದು ಅಂಶವನ್ನು ಯಾಕೆ ಒತ್ತಿ ಹೇಳಬೇಕು ಅಂದ್ರೆ, ಈಗ ಸಾಕಷ್ಟು ಡೂಮ್ಸ್ ಡೇ ಸಿದ್ಧಾಂತಗಳು ಬಹಳ ಇವೆ. ಕೆಲವೊಂದು ಅಬ್ರಹಾಮೀಯ ಮತೀಯತೆಗಳಲ್ಲಿ ಮತ್ತು ಕೆಲವು ನಮ್ಮಲ್ಲಿ ಪ್ರಳಯ ಸಿದ್ಧಾಂತಗಳು ಇವೆ. ಅವು ಎಲ್ಲ ಏನು ಮನುಷ್ಯನ ಒಂದು ಸಂಪೂರ್ಣ ವಿಲಯನ, ನಾಶ ಅಥವಾ ಪ್ರಳಯವನ್ನ ಕುರಿತು ಹೇಳ್ತವೆ. ಹಿಂದೂಗಳಲ್ಲಿ ಮಾತ್ರ ವೇದ ಮತ್ತು ಉಪನಿಷತ್ನಲ್ಲಿ ಮತ್ತು ಪುರಾಣ ಕಲ್ಪನೆಯಲ್ಲಿನೂ ಮತ್ತೆ ಈ ಪ್ರಳಯದಿಂದ ಪುನರ್ಜನ್ಮ ಆಗ್ತದೆ, ಮತ್ತೊಂದು ಸೈಕಲ್, ಕಲ್ಪ ಸೃಷ್ಟಿ ಅಂತೀವಿ ಅದಕ್ಕೆ. ಸೈಕ್ಲಿಕಲ್ ಕ್ರಿಯೇಷನ್ ಪ್ರಾರಂಭ ಆಗ್ತದೆ. ಇಲ್ಲೇನೂ ಶ್ರೀ ಮಾತಾ ಅರವಿಂದರ ಒಂದು ವಿಶಿಷ್ಟತೆ ಇದೆ. ನಮ್ಮ ಆರ್ಷೇಯ ಅಥವಾ ಹಿಂದೂ ಶಾಸ್ತ್ರಗಳಲ್ಲಿ ಈ ಕ್ರಿಯೇಷನ್ ಸೈಕ್ಲಿಕಲ್ ಆಗಿ ಹೋಗುವಂಥದ್ದು. ಅದು ಪುನಃ ಸೃಷ್ಟಿ ಆಗ್ತಾನೆ ಇರ್ತದೆ. ಅದು ಇಟ್ ಈಸ್ ರಿಪಿಟಿಷಸ್.
ಅಂತ ಹೇಳ್ತಾರೆ. ಇದನ್ನು ಶ್ರೀಮಾತಾರವಿಂದರು ಒಪ್ಪೋದಿಲ್ಲ. ಅವರು ಹೇಳೋದು, ಇಲ್ಲಿಯವರೆಗೂ ಕಲ್ಪಗಳು ಆಗಿವೆ, 6 ಕಲ್ಪಗಳಾಗಿವೆ. ಅಂದ್ರೆ 6 ಸೃಷ್ಟಿಯಾಗಿ ಪ್ರಳಯಗಳಾಗಿವೆ. ಇದು 7ನೇ ಕಲ್ಪ. ಇಲ್ಲಿ ಸೃಷ್ಟಿಯು ಪ್ರಳಯಕ್ಕೆ ಮರಳಿ ಹೋಗುವುದಿಲ್ಲ. ಸುಪ್ರಮಾನಸದ ಅವತರಣದಿಂದಾಗಿ ಅದು ಪೂರ್ಣ ಪ್ರಜ್ಞೆಯನ್ನು ಹೊಂದುತ್ತದೆ ಅಥವಾ ತನ್ನ ಪರಿಪೂರ್ಣತೆಯನ್ನು ಕಂಡುಕೊಳ್ಳುತ್ತದೆ. ಇದು ಅವರ ಒಂದು ವಿಶಿಷ್ಟತೆ. ಹಾಗಾಗಿ ಒಂದು ದೊಡ್ಡ ಆಶಾಕಿರಣವಾಗಿರುವಂಥ ದರ್ಶನ ಅಂದ್ರೆ ಶ್ರೀ ಮಾತಾರವಿಂದರ ದರ್ಶನ. ಅದರಲ್ಲಿ ಡೂಮ್ಸ್ಡೇ ಸೇಯಿಂಗ್ ಆಗಲಿ ಅಥವಾ ಫ್ಯಾಟಲಿಸಮ್ ಆಗಲಿ, ಈ ಎರಡೂ ಇಲ್ಲ. ಎನಿವೆ, ಈಗ ನಾವು ಚೈತ್ಯ ಪುರುಷವನ್ನು ನೋಡುವ. ಶ್ರೀಮಾತಿ ಅವರು ಹೇಳ್ತಾರೆ, ಸಂತೋಷಕರ ವಿಷಯವೆಂದರೆ ಜಡದಲ್ಲಿ ಈ ಚೈತ್ಯ ಸನ್ನಿಧಿ ಪ್ರೆಸೆನ್ಸ್, ಸೈಕಿಕ್ ಪ್ರೆಸೆನ್ಸ್ ಅಂತ ಶ್ರೀಮಾತೆಯವರು ಇದೆ ಎಂತಲೇ ಅದು ದಿವ್ಯತೆಯ ನೇರ ಸಂಪರ್ಕಕ್ಕೆ ಬರಬಹುದು. ಎಲ್ಲ ಮನುಷ್ಯರಿಗೂ ನಾವು ಹೀಗೆ ಹೇಳಬಹುದು, ನೀನು ನಿನ್ನೊಳಗೆ ದಿವ್ಯತೆಯನ್ನು ಹೊತ್ತಿರುವೆ. ನೀನು ನಿನ್ನೊಳಗೆ ಪ್ರವೇಶಿಸುವೆಯಾದರೆ ನಿನ್ನಲ್ಲಿ ದಿವ್ಯತೆಯನ್ನು ಕಾಣುವೆ. ಇದು ಮನುಷ್ಯರಿಗೆ ಅಥವಾ ಪೃಥ್ವಿಯ ನಿವಾಸಿಗಳಿಗಿರುವ ನಿರ್ದಿಷ್ಟತೆ ಅಥವಾ ವಿಶೇಷತೆ. ಇಟ್ ಈಸ್ ಎ ಸ್ಪೆಷಲ್ ಗಿಫ್ಟ್ ಅನ್ನೋ ರೀತಿ ಶ್ರೀಮಾತೆಯವರು ಹೇಳ್ತಾರೆ. ಈ ಚೈತ್ಯ ಪುರುಷದ ಪ್ರೆಸೆನ್ಸು ಮಾನವನಲ್ಲಿ ಇರೋದು ಅವನ ವಿಶಿಷ್ಟತೆ. ಈಗಾಗಲೇ ನೋಡಿದ್ವಿ, ದೇವತೆಗಳಲ್ಲಾಗ್ಲಿ ಅಥವಾ ರಾಕ್ಷಸರು ಅಂದ್ರೆ ಅಸುರರಲ್ಲೇ ಆಗ್ಲಿ ಈ ಚೈತ್ಯ ಪುರುಷ ಸನ್ನಿಧಿ ಇರುವುದಿಲ್ಲ. ಹಾಗಾಗಿ ಮನುಷ್ಯ ಅಸಾಧಾರಣ ವ್ಯಕ್ತಿ. ಈಸ್ ಎ ಸ್ಪೆಷಲ್ ಎಂಟಿಟಿ, ಅಟ್ಲೀಸ್ಟ್ ಆನ್ ಅರ್ತ್. ಏಕೆಂದರೆ ಈ ಚೈತ್ಯ ಸನ್ನಿಧಿ ಇದೆ ಅಂತಲೇ ಮನುಷ್ಯನು ಅಸಾಧಾರಣ ಸತ್ತೆಯಾಗಿದ್ದಾನೆ. ವಿಶ್ವದ ಬೇರೆ ಕ್ಷೇತ್ರಗಳ ಸತ್ಯಗಳು, ಗಾಡ್ಸ್ ಅಂಡ್ ಡೆಮಿಗಾಡ್ಸ್, ಗಂಧರ್ವರು, ದೇವತೆಗಳು ಅಂತ ನಾವೇನಂತೇವೆ, ಈ ಚೈತ್ಯ ಅನುಭವ ಪಡೆಯಬೇಕೆಂದು ಪೃಥ್ವಿಯ ಮೇಲೆ ಭೌತಿಕ ದೇಹ ಪಡೆಯಲು ಇಚ್ಛಿಸುತ್ತಾರೆ. ಈ ಚೈತ್ಯ ಸತ್ಯೆಯು ಮನುಷ್ಯನಲ್ಲಿ ಪೃಥ್ವಿಯ ಮೇಲಷ್ಟೇ ಇರುವುದು, ಮತ್ತೆಲ್ಲೂ ಇಲ್ಲ. ಉನ್ನತ ಲೋಕಗಳ ಸತ್ಯಗಳು ಈ ಚೈತ್ಯ ಪುರುಷವನ್ನು ಹೊಂದಿಲ್ಲ. ಇದನ್ನು ಸ್ಪಷ್ಟ ಮಾಡ್ತಾರೆ. ಉದಾಹರಣೆಗೆ ಅಧಿಮಾನಸ, ಹೈಯರ್ ಮೈಂಡ್ ಮತ್ತು ಓವರ್ ಮೈಂಡ್ ಇತ್ಯಾದಿ, ಅವು ದೇ ಡೋಂಟ್ ಹ್ಯಾವ್ ಸೈಕಿಕ್ ಬೀಯಿಂಗ್. ಪ್ರಾಣಿಕ ಲೋಕದ ಸತ್ಯಗಳು ಸಹ ಇವನ್ನು ಹೊಂದಿಲ್ಲ. ಇಷ್ಟೊಂದು ಕ್ಲಾರಿಟಿಯಿಂದ ಶ್ರೀಮಾತೆಯವರು ನಮಗೆ ಈ ಚೈತ್ಯ ಪುರುಷದ ಇರುವಿಕೆಯನ್ನ, ಮನುಷ್ಯನಲ್ಲಿ ಅವನ ವಿಶಿಷ್ಟತೆಯನ್ನ ಮತ್ತು ಅದರ ಕಾರ್ಯ ಏನು ಅನ್ನೋದನ್ನ ತಿಳಿಸಿಕೊಡ್ತಾರೆ. ಶ್ರೀಮಾತೆಯವರು ಒಂದು ವಿಷಾದವನ್ನು ಹೇಳ್ತಾರೆ ಇದರಲ್ಲಿ. ಆದರೆ ಮನುಷ್ಯನು ಅದರ ಲಾಭವನ್ನು ಪಡೆದುಕೊಳ್ಳುತ್ತಿಲ್ಲ ಅಷ್ಟೆ. ಇದು ಅವರ ಚಿಂತೆ, ಒಂದು ವಿಷಾದ. ಈ ವಿಶಿಷ್ಟತೆ ಇದೆ, ಚೈತ್ಯ ಪುರುಷ ತನ್ನಲ್ಲಿ ಇದೆ ಅನ್ನೋ ಜ್ಞಾನವೇ ಬಹು ಕಷ್ಟ ಸಾಧ್ಯವಾದ ಜ್ಞಾನ. ಅದನ್ನೇ ಮತ್ತೆ ಕಠದಲ್ಲಿ ಯಮ ಹೇಳೋದು, ಇದು ಬಹಳ ಕಷ್ಟ ಸಾಧ್ಯವಾಗಿ ಅರ್ಥ ಆಗುವಂಥದ್ದು. ದೇವತೆಗಳು ಚರ್ಚೆ ಮಾಡಿದ್ರು, ಕನ್ಕ್ಲೂಷನ್ಗೆ ಬರೋಕ್ಕಾಗ್ಲಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಇದು ಬಹಳ ಅತ್ಯಂತ ಒಳಗಿನ ಸತ್ಯ ಅಂತ ಹೇಳಿದ್ರು ಶ್ರೀಮಾತಾರವಿಂದರು. ಆತ್ಮ ಸಾಕ್ಷಾತ್ಕಾರಗಳು ಉಂಟು, ಸೆಲ್ಫ್ ಕ್ಯಾಪಿಟಲ್ ಎಸ್, ರಿಯಲೈಸೇಷನ್ ಇದೆ.
ಚೈತ್ಯ ಜಾಗೃತಿ ಇಲ್ಲ. ಯಾಕಂದ್ರೆ ಇಷ್ಟೊಂದು ಉಪನಿಷತ್ತುಗಳಲ್ಲಿ ನಮಗೆ ಆತ್ಮದ ಅಬ್ಬರ ಕಾಣಬರ್ತದೆ ಹೊರತು ಚೈತ್ಯದ ಬಗ್ಗೆ ಹೇಳಿರುವಂಥವು ಬಹುಶಃ ಒಂದೋ ಎರಡೋ ಉಪನಿಷತ್ತುಗಳು ಮಾತ್ರ. 108 ಉಪನಿಷತ್ತುಗಳಿವೆ. 350 250 ಅಂತನೂ ಒಂದು ಕಡೆ ಕಪಾಲಿ ಶಾಸ್ತ್ರಿಗಳು ಬರೀತಾರೆ. ಅಟ್ಲೀಸ್ಟ್ ಮುಖ್ಯವಾಗಿ 108, ಅದರಲ್ಲಿನೇ ಪ್ರಧಾನವಾಗಿ 10-12 ಉಪನಿಷತ್ತುಗಳಿವೆ. ಅದಕ್ಕೆ ಆಚಾರ್ಯರು ಭಾಷ್ಯಗಳನ್ನು ಬರೆದಿರೋದು. ಅದರಲ್ಲಿ ಎಲ್ಲಿನೂ ಆತ್ಮದ ಅಬ್ಬರಗಳೇ ಜಾಸ್ತಿ ಆಗಲಿ, ಕಠ ಬಿಟ್ಟು ಬೇರೆ ಉಪನಿಷತ್ತಿನಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಕೂಡ ಇಲ್ಲ. ನಮಗೀಗ ಗೊತ್ತಾಗ್ತದೆ. ಯಮರಾಜ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಂತಾನು ಹೇಳ್ತಾನೆ. ಅಂದ್ರೆ ಇದರ ಬಗ್ಗೆ ತಿಳ್ಕೊಂಡಿರೋನು ನಿನಗೆ ಹೇಳಲಾರದೆ ಇದರ ಬಗ್ಗೆ ನಿನಗೆ ಗೊತ್ತಾಗೋದಿಲ್ಲ. ನಾ ನರೇಣಾವರೇಣ ಅಂದ್ರೆ ಕಡಿಮೆ ತಿಳ್ಕೊಂಡಿರೋಂಥವನು ನಿನ್ನ ಕನ್ಫ್ಯೂಷನ್ ಮಾಡಬಹುದು ಅಂತ ಕೂಡ ಎಚ್ಚರಿಕೆ ಕೊಡ್ತಾನೆ ಯಮರಾಜ. ಇದರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಂಡಿರೋನು ಅಂದ್ರೆ ನಮ್ಮ ಪಾಲಿಗೆ ಶ್ರೀ ಮಾತಾರವಿಂದರು ಹೊರತಾಗಿ ಬೇರೆ ಯಾರು ಈ ಜೀವ ತತ್ವ ಅಥವಾ ಚೈತ್ಯ ಪುರುಷದ ತತ್ವದ ಬಗ್ಗೆ ಹೇಳಕ್ಕೆ ಸಮರ್ಥರಲ್ಲ. ಇದು ಉತ್ಪ್ರೇಕ್ಷೆ ಅಲ್ಲ. ಇಷ್ಟೆಲ್ಲ ಒಂದು ಚೈತ್ಯ ಪುರುಷದ ವಿವರಣೆಗಳನ್ನ, ಅದರ ಕಾರ್ಯಗತೆಯನ್ನ ವಿವರಿಸಿದಂಥ ಒಬ್ಬ ತಾತ್ವಿಕರನ್ನ ಕನಿಷ್ಠ ನಾನು ಓದ್ಲಕ್ಕಾಗಿಲ್ಲ. ಕೆಲವು ಕಡೆ ಕೆಲವು ಹೊಳಹು ಬರಬಹುದು, ಮೆನ್ಷನ್ ಬರಬಹುದು, ಅದು ಬೇರೆ ವಿಚಾರ. ಅದರ ಆಳವಾದ ಚಿಂತನೆ ಬೇಕು, ಅದರ ಒಂದು ಸಮಗ್ರ ಚಿತ್ರಣ ಬೇಕು ನಮಗೆ. ಈ ಕಾರಣಕ್ಕಾಗಿಯೇ ಪೃಥ್ವಿಯ ರೂಪಾಂತರಣ ಕಾರ್ಯವು ನಿಂತಿದೆ ಅಂದ್ರೆ ನಾವು ಸ್ವಲ್ಪ ಹುಬ್ಬೇರಿಸ್ಬೇಕಾಗತ್ತೆ. ಹೌದಾ? ಯಾಕೆಂದ್ರೆ ಚೈತ್ಯದ ಜಾಗೃತಿ ಇರಲಾರದೆ ಪೃಥ್ವಿಯಲ್ಲಿ ಫಿಸಿಕಲ್, ವೈಟಲ್, ಮೆಂಟಲ್ಗಳ ರೂಪಾಂತರಣ, ಟ್ರಾನ್ಸ್ಫಾರ್ಮೇಶನ್ ಸಾಧ್ಯ ಇಲ್ಲ. ಎಲ್ಲಿಯವರೆಗೆ ಇವುಗಳ ರೂಪಾಂತರಣ ಆಗುವುದಿಲ್ಲವೋ ಅಲ್ಲಿಯವರೆಗೆ ದಿವ್ಯ ಜೀವನ ಸಾಧ್ಯವಿಲ್ಲ. ಹೇಗೆ ಒಂದಕ್ಕೊಂದು ಸಂಬಂಧಿಸಿವೆ. ಅದಕ್ಕಾಗಿಯೇ ಶ್ರೀ ಮಾತಾರವಿಂದರು ಈ ಚೈತ್ಯ ಪುರುಷದ ಬಗೆಗೆ, ಅದರ ಬೆಳವಣಿಗೆಯ ಬಗೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದಾರೆ ತಮ್ಮ ದರ್ಶನದಲ್ಲಿ. ಈಗ ಇನ್ನೂ ಒಂದು ಶ್ರೀಮಾತೆಯವರ ಒಂದು ಕೊಟೇಶನ್ ಉಲ್ಲೇಖವನ್ನು ನೋಡೋಣ. ಅವರ ಶಬ್ದಗಳು ಬಹಳ ಗಂಭೀರವಾಗಿರ್ತವೆ. ಇಲ್ಲಿ ನೋಡುವ, ವಾಟ್ ಈಸ್ ದ ರೋಲ್ ಆಫ್ ದಿಸ್ ಸೋಲ್? ಸೋಲ್ ಅಂದ್ರೆ ಇಲ್ಲಿ ಚೈತ್ಯ ಪುರುಷ ಅನ್ನೋ ಅರ್ಥದಲ್ಲಿ. ಶ್ರೀಮಾತೆಯವರು ಹೇಳ್ತಾರೆ, ಬಟ್ ವಿತೌಟ್ ದ ಸೋಲ್ ವಿ ವುಡ್ ನಾಟ್ ಎಕ್ಸಿಸ್ಟ್. ಜೀವವಿರಲಾರದೆ ನಾವು ಅಸ್ತಿತ್ವದಲ್ಲಿರಲಾರೆವು. ಜೀವವು ದಿವ್ಯತೆಯಿಂದ ಬಂದದ್ದು, ಆದರೂ ದಿವ್ಯತೆಯನ್ನು ಅಗಲದೇ ಇರುವಂತಹದು. ಇದು ನಮಗೆ ಬಹಳ ಕಷ್ಟವಾಗ್ತದೆ. ನಮ್ಮ ಮಾನಸದ ಚಿಂತನೆಯಲ್ಲಿ ಇದಕ್ಕೆ ಸಂವಾದಿ ಅಥವಾ ಸಮಾಂತರ ಆಗಿರುವಂತಹ ಅನುಭವಗಳಿಲ್ಲ. ಕೆಳಗೆ ಬಂದಿರ್ತದೆ ಅಂತೀರಾ ಮತ್ತು ಅದರ ಜೊತೆಗೇನು ಇರ್ತದೆ ಅಂತೀರಾ. ಹೇಗೆ ಸಾಧ್ಯ? ಒಬ್ಬೇ ವ್ಯಕ್ತಿ ಎರಡು ಕಡೆ ಇರ್ಲಕ್ ಸಾಧ್ಯವ ಏಕಕಾಲದಲ್ಲಿ? ನ್ಯೂಟನ್ ಸಿದ್ಧಾಂತ ತಂದಿಡ್ತೇವೆ ನಾವು. ಶ್ರೀಮಾತೆಯವರು ಹೇಳ್ತಾರೆ, ಆವಿರ್ಭಾವವನ್ನು ಇಲ್ಲವಾಗಿಸದಲೇ ಅದು ಮತ್ತೆ ದಿವ್ಯತೆಗೆ ಮರಳಿ ಹೋಗುವಂತಹದು.
ಇದು ಇನ್ನೂ ಒಂದು ಎನಿಗ್ಮ್ಯಾಟಿಕ್ ಸ್ಟೇಟ್ಮೆಂಟ್ ಶ್ರೀಮಾತೆಯವರು. ಮತ್ತೆ ಏನ್ ಹೇಳ್ತಾರೆ? ದ ಸೋಲ್ ಈಸ್ ದ ಡಿವೈನ್ ಮೇಡ್ ಇಂಡಿವಿಜುವಲ್ ವಿದೌಟ್ ಸೀಸಿಂಗ್ ಟು ಬಿ ಡಿವೈನ್. ಜೀವವು ವ್ಯಷ್ಟೀಕರಣಗೊಂಡ ದಿವ್ಯತೆ, ಇಂಡಿವಿಜುವಲೈಸ್ಡ್ ಡಿವೈನ್. ಇದರಿಂದ ಅದರ ದಿವ್ಯತೆಗೇನೂ ಕುಂದಿಲ್ಲ. ಯಾಕೆ ಅಂದ್ರೆ, ಇದನ್ನು ಮತ್ತೆ ಯಾಕೆ ಒತ್ತಿ ಹೇಳಬೇಕು? ವ್ಯಕ್ತಿಯಲ್ಲಿ ಇರುವಂಥ ಈ ಒಂದು ದೇಹಿ ಅಂತೇನು ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ದೇಹದ ಒಳಗೆ ಇರುವವನು ಅಥವಾ ಅದನ್ನ ನಡೆಸುವವನು ಅಂತನೂ ತಗೋಬಹುದು. ಅವನ ಬಗ್ಗೆ ಎಷ್ಟು ಸ್ಪಷ್ಟತೆ ಇದೆ ನಮಗೆ? ಒಂದು ಅಪ್ರಾಕ್ಸಿಮೇಟ್ಲಿ ಒಂದೇನೋ ಚೈತನ್ಯ ತತ್ವ ಎಂಥದ್ದು ಇದೆ, ಅದು ಮುಂದಿನ ಜನಕ್ಕೆ ಹೋಗುತ್ತೆ ಅಂತೆ, ಇಷ್ಟು ಗೊತ್ತು ನಮಗೆ. ಇದನ್ನ ನಮ್ಮಲ್ಲಿರುವ ಫಿಸಿಕಲ್ ವೈಟಲ್ ಮೆಂಟಲ್ಲಿಂದಲೇ ನಾವು ಸಪರೇಟ್ ಮಾಡಿ ಅತ್ಯಂತ ಆಳದಲ್ಲಿರುವ ಈ ಚೈತ್ಯವನ್ನ ನಾವು ಗ್ರಹಿಸಬೇಕು. ಅದು ನಮ್ಮ ಬೆಳವಣಿಗೆ. ಜೀವದಲ್ಲಿ ವ್ಯಷ್ಟಿ ಮತ್ತು ದಿವ್ಯತೆಗಳು ಸನಾತನವಾಗಿ ಒಂದೇ ಆಗಿವೆ. ಆದುದರಿಂದ ಒಬ್ಬನ ಜೀವವನ್ನರಸುವುದೆಂದರೆ ಭಗವಂತನನ್ನು ಅರಸುವುದೆಂದರ್ಥ. ಒಬ್ಬನ ಜೀವದ ಜೊತೆಗೆ ತಾದಾತ್ಮ್ಯತೆ ಹೊಂದುವುದೆಂದರೆ ದಿವ್ಯತೆಯ ಜೊತೆಗಿನ ಸಂಯೋಗವೆಂದರ್ಥ. ಹಾಗಾಗಿ ಜೀವದ ಪಾತ್ರವೆಂದರೆ ರೋಲ್, ಮನುಷ್ಯನನ್ನು ನಿಜವಾದ ಸತ್ತೆಯನ್ನಾಗಿ ಮಾಡುವುದು. ನಾವು ಮುಕ್ಕಾಲ್ಪಾಲು ಒಂದು ಡಿಫಾಲ್ಟ್ ಪರ್ಸನ್ಯಾಲಿಟಿ, ಅಂದ್ರೆ ವಿಕಾಸದಲ್ಲಿ ಬಂದಿರುವಂಥ ನಮ್ಮ ಫಿಸಿಕಲ್ ವೈಟಲ್ ಮೆಂಟಲ್ಗಳ ಜೊತೆಗೆ ಏನು ಬಂದಿದೆಯೋ ಅದನ್ನೇ ನಾವು ಅಂತ ತಿಳಿದು ಅದೇ ನಾನು, ನನ್ನ ಸತ್ಯ ಅಂದ್ರೆ ಅದೇ. ಅದನ್ನ ಆಲ್ರೆಡಿ ಹೇಳಿದ್ವಿ ನಾವು, ಇದು ಸೈಕಾಲಜಿಕಲ್ ಪರ್ಸನಾಲಿಟಿ ಅಂತ ಕರೆಯಬಹುದು ನಾವು ನಮ್ಮ ಅರ್ಥೈಕೆಗೆ. ಇದು ಬಹಳ ಗಂಭೀರವಾಗಿರುವಂತ ಪ್ರಶ್ನೆ. ನಮ್ಮ ಬೆಳವಣಿಗೆಯಲ್ಲಿ ನೋಡ್ತೇವೆ ನಾವು, ಒಂದು ಘಟ್ಟ ಮುಟ್ಟಿದಾಗೆ ನಮ್ಮ ಇಲ್ಲಿಯವರೆಗಿನ ನಂಬಿಕೆಗಳು, ಒಂದು ಮೆಂಟಲ್ ಕನ್ಸ್ಟ್ರಕ್ಟ್ಸ್, ಪ್ರತಿಯೊಬ್ಬನಲ್ಲೂ ತನ್ನದೇ ಲಾಜಿಕ್ ಇಂದ ಬಹಳಷ್ಟು ಸಂಗತಿಗಳನ್ನ ಹೊಂದಿಸಿ ಇಟ್ಕೊಂಡಿರ್ತಾನೆ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ. ಅವುಗಳು ಜೀವನದ ತಥ್ಯಗಳ ಜೊತೆಗೆ, ಫ್ಯಾಕ್ಟ್ಸ್ ವಿರುದ್ಧವಾಗಿ ಬಂದು ನಿಲ್ಲೋದನ್ನ ನೋಡ್ತೇವೆ. ನಮ್ಮಲ್ಲಿ ಅಹಂಕಾರ ಪ್ರಬಲವಾಗಿದ್ರೆ ನಾವೇನ್ ತಿಳಿತೀವಿ? ನಾನು ಇಲ್ಲಿವರೆಗೂ ಮಾಡ್ಕೊಂಬಂದಿರೋ ಈ ಕನ್ಸ್ಟ್ರಕ್ಟ್, ಬೆಳೆಸ್ಕೊಂಬಂದಿರೋ ಒಂದು ಸೈಕಾಲಜಿಕಲ್ ಪರ್ಸನಾಲಿಟಿ, ಇದನ್ನ ಬಿಟ್ಟು ಬಿಟ್ರೆ ನನ್ನ ಅಸ್ತಿತ್ವವೇ ಇಲ್ಲ, ಅಂದ್ರೆ ನಾನು ಸಾಯ್ತೇನೆ ಅಂತ ತಪ್ಪಾಗಿ ತಿಳಿಯುತ್ತೇವೆ. ಇದು ಒಂದು ಗಂಭೀರ ಯೋಗದ ಅಡಚಣೆ ಅಥವಾ ಸಮಸ್ಯೆ. ಚೈತ್ಯ ಪುರುಷದ ಅಥವಾ ಕನಿಷ್ಠ ಜೀವದ ಸ್ವಲ್ಪ ಆದ್ರೂ ಅರಿವಿರೋನು ತಕ್ಷಣ ತಿಳಿತಾನೆ, ನನ್ನ ಈ ಒಂದು ಸೈಕಾಲಜಿಕಲ್ ಪರ್ಸನಾಲಿಟಿ ಬಿಡೋದ್ರಿಂದ ಅಥವಾ ಅದನ್ನ ಬದಲಾಯಿಸೋದ್ರಿಂದ ನನಗೆ ಯಾವ ಧಕ್ಕೆಯೂ ಇಲ್ಲ, ಪ್ರತಿಯಾಗಿ ನನ್ನ ಬೆಳವಣಿಗೆ ಇದೆ ಅಂತ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಡಯಾಮೆಟ್ರಿಕಲಿ ಆಪೋಸಿಟ್ ವ್ಯೂಸ್. ಎಲ್ಲಿಯವರೆಗೂ ನಾವು ಈ ಹಂತಕ್ಕೆ ಬರೋದಿಲ್ವೋ ನಮ್ಮ ಅಹಂಕಾರಿ ಜೀವನ ಮುಂದುವರಿಯುತ್ತಲೇ ಇರುತ್ತದೆ. ಅದನ್ನೇ ನಾನು ಡಿಫಾಲ್ಟ್ ಪರ್ಸನಾಲಿಟಿ ಅಂತ ಕರೆದಿದ್ದು.
ಅದು ಏನು? ಸೈಕಾಲಜಿಸ್ಟ್ ಹೇಳ್ತಾರೆ. ನೀನು ಹುಟ್ಟು ಬೆಳೆದಿರೋ ಫ್ಯಾಮಿಲಿ, ಮುಖ್ಯವಾಗಿ ಅಪ್ಪ, ಅಮ್ಮ, ಅಣ್ಣ, ತಂಗಿ, ತಮ್ಮ, ಅದಕ್ಕೆ ಹೆಚ್ಚಾಗಿ ಹಿರಿಯರು, ತಾತ, ಉದಾಹರಣೆಗೆ ಅಜ್ಜಿ, ಒಂದಿಬ್ರು ಶಾಲಾ ಮಾಸ್ತರುಗಳು, ಅವರೆಲ್ಲರೂ ಹಾಕಿ ಉಣಿಸಿ ಬೆಳೆಸಿದ ಒಂದು ವ್ಯಕ್ತಿತ್ವ, ಡಿಫಾಲ್ಟ್ ಪರ್ಸನಾಲಿಟಿ ನನ್ನದು ಅಂತ ಭ್ರಮಿಸ್ತಾ ಇರ್ತವೆ. ದಿಸ್ ಈಸ್ ಮೀ, ಮೈನ್, ಮೈ ಥಿಂಕಿಂಗ್. ಹಾಗಾಗಿ ಅದಕ್ಕೆ ನಾವು ಬಲವಾಗಿ ಅಂಟುಕೊಂಡಿರ್ತೇವೆ. ಅದರ ಮೇಲೆ ಆಗೋ ಯಾವ ದಾಳಿಗಳನ್ನೇ ನಮ್ಮದೇ ನಾಶ ಅಂತ ತಪ್ಪಾಗಿ ತಿಳಿತೇವೆ. ಅಧ್ಯಾತ್ಮದ ಅಗತ್ಯ ಎಲ್ಲಿದೆ ಅಂದ್ರೆ ಇಲ್ಲಿದೆ. ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದ್ರು? ದ್ವಿಜ ಅಂದ್ರು. ಎರಡನೇ ಹುಟ್ಟು. ಏನು ದ್ವಿಜ ಅಂದ್ರೆ? ನೀನು ಸಾಯಬೇಕು, ನಂತರ ಹುಟ್ಟಬೇಕು. ಅದೇ ತಾನೇ ದ್ವಿಜ. ಹಿಂದಿನದು ಸಾಯಲಾರದೆ ಮುಂದಿನದು ಹೆಂಗೆ ಹುಟ್ಟುತ್ತದೆ? ಹಿಂದಿನದು ಸಾಯೋದು ಅಂದ್ರೆ ಏನು? ಇದು ನನ್ನ ಡಿಫಾಲ್ಟ್ ಪರ್ಸನಾಲಿಟಿ. ನಂದೇನು ನನ್ನ ಅಪ್ಪ ಅಮ್ಮ ಇತ್ಯಾದಿಗಳು ಏನು ರೂಪಿಸಿದ್ರು, ಯಾವುದನ್ನ ನಾನು ನನ್ನದೇ ಅಂತ ಭ್ರಮಿಸ್ತಾ ಇದ್ದೆ, ಅದನ್ನ ಬಿಟ್ಟು ನನ್ನದೇ ಸ್ವತಂತ್ರ ಚಿಂತನೆಯಿಂದ, ನನ್ನದೇ ಒಳಗಿನ ಚೈತ್ಯದಿಂದ ಬರುವಂಥ ಇಂಡಿಕೇಶನ್ಸ್, ಸೂಚನೆಗಳಿಂದ ನಾನು ರೂಪಿಸಿಕೊಂಡಿರುವಂಥ ನನ್ನದೇ ವ್ಯಕ್ತಿತ್ವಕ್ಕೆ ನಾನು ನಾನು ಅಂತ ಕರ್ಕೋಬಹುದು. ಅಂದ್ರೆ ಹಿಂದಿಂದು ಬಿಟ್ಟಾಗೆ ಮಾತ್ರ, ಅಥವಾ ಬಿಡುವುದಕ್ಕೆ ಸಿದ್ಧನಾಗಿದ್ದಾಗೆ ಮಾತ್ರ ಈ ಬೆಳವಣಿಗೆ ಶುರುವಾಗ್ತದೆ. ಎಲ್ಲಿಯವರೆಗೂ ನಾನು ಅಹಂಕಾರಿ ಪುರುಷನಾಗಿ ನನ್ನ ಈ ಡಿಫಾಲ್ಟ್ ಪರ್ಸನಾಲಿಟಿಯಲ್ಲಿಯೇ ಮುಂದುವರಿತೇನೋ, ಅವನು ದ್ವಿಜ ಆಗುವುದಕ್ಕೆ ಸಾಧ್ಯವಿಲ್ಲ. ಇದು ಒಂದು ದೊಡ್ಡ ಸೈಕಾಲಜಿಕಲ್ ಸಮಸ್ಯೆ ಅಥವಾ ಚಾಲೆಂಜ್ ಪ್ರತಿಯೊಬ್ಬ ವ್ಯಕ್ತಿಗೂ. ಇದು ನಮ್ಮ ಶ್ರಾದ್ದದ ಜೊತೆಗೆ ಹೇಗೆ ಸಂಬಂಧಿಸಿದೆ ಅನ್ನೋದನ್ನ ಸ್ವಲ್ಪದರಲ್ಲಿ ನೋಡುವ. ನನ್ನ ವ್ಯಕ್ತಿತ್ವ ರೂಪುಗೊಂಡಿದ್ದೇ ನನ್ನ ತಂದೆ ತಾಯಿ, ಅಜ್ಜ ಅಜ್ಜಿ, ಒಟ್ಟೆ ನಾನು ಬಾಲ್ಯಕಾಲದಲ್ಲಿ ಯಾರ್ಯಾರು ನನ್ನನ್ನು ರೂಪಿಸಿದ್ರೋ ಅವ್ರನ್ನೆಲ್ಲ ಕಾಪಿ ಮಾಡಿ ಕೆಲವೊಂದು ಭಾಗ ತಗೊಂಡು ನನ್ನಲ್ಲೇ ನಂದು ಅಂತ ತಿಳಿದು ನಂದೇನೋ ಒಂದು ಡಿಫಾಲ್ಟ್ ಪರ್ಸನಾಲಿಟಿ ರೂಪ ಆಗಿದೆ. ಇದು ಋಣ. ತಂದೆ ತಾಯಿಯರ ಅಥವಾ ಪಿತೃಗಳ ಋಣ ಅಂದ್ರೆ ಇದು. ಸಮಾಜ ಋಣ ಅಂದ್ರೇನೆ ಇದು. ಅದರಿಂದ ನಾನು ಬೆಳೆದು ಬಂದಿದ್ದೇನೆ. ಅವರ ಋಣ ವಿಮೋಚನೆ ಎಲ್ಲಿವರೆಗೆ ಆಗೋದಿಲ್ವೋ, ನಾನು ಇನ್ನೊಬ್ಬ ವ್ಯಕ್ತಿ ಆಗೋದಿಲ್ವಾ, ನವ ವ್ಯಕ್ತಿಯಾಗಿ ರೂಪುಗೊಳ್ಳುವುದಿಲ್ಲ ಅಥವಾ ದ್ವಿಜತ್ವವನ್ನ ಪಡೆಯುವುದಿಲ್ಲ. ಐ ಶುಡ್ ಬಿ ರೆಡಿ ಟು ರಿಲಿಂಕ್ವಿಶ್ ದ ಓಲ್ಡ್ ಪರ್ಸನಾಲಿಟಿ. ಯಾವನು ಮಾಡಬಹುದು ಇದನ್ನ? ಯಾವನಿಗೆ ಈ ಕಾನ್ಫಿಡೆನ್ಸ್ ಇದೆಯೋ, ನಾನು ಅದನ್ನ ಬಿಟ್ಟರೂ ನಾನು ಸಾಯೋದಿಲ್ಲ, ನಾನು ಮುಂದುವರಿತೇನೆ, ಬಲ್ಕಿ ಬೆಳವಣಿಗೆ ಹೊಂದುತ್ತೇನೆ ಅಂತ ಖಾತ್ರಿ ಇರೋನು, ಗ್ಯಾರಂಟಿ ಇರೋನು ಈ ಒಂದು ಕಾರ್ಯವನ್ನ ತನ್ನೊಳಗೆ ಮಾಡ್ಕೋತಾನೆ, ತನ್ನನ್ನ ಬೆಳವಣಿಗೆಗೆ ಒಪ್ಪಿಸ್ಕೋತಾನೆ. ಅದನ್ನ ರೆಫ್ಯೂಸ್ ಮಾಡೋನು ಡಿಫಾಲ್ಟ್ ಪರ್ಸನಾಲಿಟಿಲೇ ಮುಂದುವರಿತಾನೆ. ಅವನಿಗೆ 50 ವರ್ಷ ಆಗ್ಬಹುದು, 80 ಆಗ್ಬಹುದು, ಸಾಯಲೂಬಹುದು, ಮುಂದಿನ ಜನ್ಮಕ್ಕೂ ಹೋಗಬಹುದು. ಇದು ಒಂದು ಗಂಭೀರ ಸಮಸ್ಯೆ. ಅದಕ್ಕೋಸ್ಕರನೇ ಯಮನು ಮತ್ತೆ ಕಠೋಪನಿಷತ್ನಲ್ಲಿ ಏನ್ ಹೇಳ್ತಾನೆ? ನಚಿಕೇತ, ವ್ಯಕ್ತಿ ಶರೀರದಲ್ಲಿರುವಾಗಲೇನೆ ಈ ಚೈತ್ಯ ಪುರುಷದ ಅರಿವನ್ನು ಮಾಡಿಕೊಳ್ಳಬೇಕು. ಅದರ ಜ್ಞಾನ ಇರ್ಲಾರ್ದೆ ನೀನು ಸಾಯುವುದಾದ್ರೆ ಮತ್ತೆ ಯೋನಿಗಳಲ್ಲೋ ಅದರಲ್ಲೋ ಮತ್ತೆ ರಿಪೀಟ್, ಪುನರಪಿ ಜನನಂ ಪುನರಪಿ ಮರಣಂ, ಅದಕ್ಕೆ ಬೀಳ್ತೀಯಾ.
ಹಾಗಾಗಿ ನಮಗೆ ಚೈತ್ಯದ ಜ್ಞಾನ ಅನ್ನೋದು ಕೇವಲ ನಮ್ಮ ಆಧ್ಯಾತ್ಮ ಸಾಧನೆ ಅಂತ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲಿನೂ ನಮ್ಮನ್ನ ಉನ್ನತ ಮಟ್ಟಗಳಿಗಾಗಿ ಬೆಳೆಸುವಂಥ ವ್ಯಕ್ತಿತ್ವವನ್ನ ಹೊಂದಬೇಕಂತಿದ್ರೂ ಕೂಡ ಅದರ ಆಳವಾದ ಜ್ಞಾನ ಅಗತ್ಯ ಇದೆ. ಅದರ ಸಂಪರ್ಕಕ್ಕೆ ಬರಲೇಬೇಕಾದ ಒಂದು ಅವಶ್ಯಕತೆ ಇದೆ. ನಾವು ಸದ್ಯಕ್ಕೆ ಸಮಯ ಆಗ್ತಾ ಇದೆ, ಇಲ್ಲಿಗೆ ನಿಲ್ಲಿಸಿ. ಏನಾದ್ರು ಪ್ರಶ್ನೆಗಳಿದ್ರೆ ಒಂದೆರಡು ಪ್ರಶ್ನೆಗಳನ್ನ ನೋಡ್ಬೋದು. ಪ್ರಶ್ನೆಗಳಿಲ್ಲ ಅಂದ್ರೆ ಇನ್ನೂ ಒಂದು ಸೆಕ್ಷನ್ ಓದಬಹುದು, ಇನ್ನೂ ಒಂದು ಉಲ್ಲೇಖವನ್ನ ಮುಂದುವರಿಸಬಹುದು. ಸರ್, ಕೇಳಿ. ಇದು ಮೆಂಟಲ್ ವೈಟಲ್ ಫಿಸಿಕಲ್ ಡೆವಲಪ್ ಆಗಲ್ಲ ಅಂದ್ರೆ, ಚೈತ್ಯ ಪುರುಷ ಇಲ್ಲ ಅಂದ್ರೆ ಡೆವಲಪ್ ಆಗಲ್ಲ ಅಂದ್ರೆ, ಇಲ್ಲ, ಆಗಲ್ಲ ಅಂತ ಹೇಳಿಲ್ಲ. ನೋ ಆಗಲ್ಲ ಅಂತಲ್ಲ. ಅವು ದಿವ್ಯತೆಯ ಕಡೆ ಹೊರಳಲ್ಲ, ತಮ್ಮದೇ ರೀತಿಯಿಂದ ಡಿಫಾಲ್ಟ್ ನಲ್ಲಿ ಬೆಳೀತಾ ಇರ್ತವೆ. ದೇ ವಿಲ್ ನೆವರ್ ವೇಕ್ ಅಪ್ ಟು ದ ಡಿವೈನ್, something which is called divine or our higher development. They will be only growing in their own way. ಡಿಫಾಲ್ಟ್ ಪರ್ಸನಾಲಿಟಿಲೇನೆ ಅವನು ಬೆಳೀತಾ ಇರ್ತವೆ. They may become egoistically boosted. They may do some good work also. No, because But then what yeah, is the role of antakarana in the development? My question, the second part of the question was, what is the role of antakarana in the development of the mind, body and vital? ಈ ಅಂತಃಕರಣ ಅಂದ್ರೆ ಏನಂತೀರಾ ಇಂಗ್ಲಿಷ್ ನಲ್ಲಿ? ಯಾಕಂದ್ರೆ ಅಂತಃಕರಣ ಅನ್ನೋದು ನೋಡಿ, ಶ್ರೀ ಅರವಿಂದರು ಈ ಟರ್ಮಿನಾಲಜಿ ಯೂಸ್ ಮಾಡಿಲ್ಲ. ಹಾಗಾಗಿ ನಾವು ಬಹಳ ಗೊಂದಲಕ್ಕೆ ಬೀಳ್ತೇವೆ. ನಾ ಆಲ್ರೆಡಿ ಇಲ್ಲ, ಹೇಳಿದೆ ಇದನ್ನ. ಅಂತಃಕರಣ ಯೂಸ್ ಮಾಡಿದ್ದಾರೆ ಸಿಂಥಸಿಸ್ ಆಫ್ ಯೋಗನಲ್ಲಿ. ಏನು ಅಂತ ಹೇಳ್ತಾರೆ ಅದಕ್ಕೆ ಈಕ್ವಲೆಂಟು? ಅಂತಃಕರಣಕ್ಕೆ 4 ಪಾರ್ಟ್ಸ್ ಇದೆ ಅಂತ ಹೇಳಿದ್ದಾರೆ. ದರ್ ಇಸ್ ನೋ ಈಕ್ವಲೆಂಟ್ ಆಫ್ ಇಂಗ್ಲಿಷ್ ವರ್ಡ್ ಟು ಇಟ್. ಅಂತಃಕರಣಾನೇ ಅಂತಾನೆ ಹೇಳಿದ್ದಾರೆ ಸಿಂಥಸಿಸ್ ಆಫ್ ಯೋಗನಲ್ಲಿ. So the 4 parts which he is talking about is chitta, ahankara, buddhi and manas. These four aspects of antakarna. Now So these ನೀವೇ ಹೇಳಿ, ಈ ಕ್ಲಾಸಿಫಿಕೇಶನ್ ಏನಿದೆ ಇದು ಹಿಂದಿನ, ಅಂದ್ರೆ ನಾವೇನು ಕ್ಲಾಸಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತೀವಿ ಅದರ ಕ್ಲಾಸಿಫಿಕೇಶನ್. ನೇರವಾಗಿ ಶ್ರೀ ಅರವಿಂದರು ಈ ಶಬ್ದಗಳನ್ನ ತಮ್ಮ ದರ್ಶನದಲ್ಲಿ ತಗೊಂಡಿಲ್ಲ. ಯಾಕಂದ್ರೆ ಇಟ್ ಕನ್ಫ್ಯೂಸಸ್. ಅದರ ಬಗ್ಗೆನೂ ಪತ್ರವೊಂದರಲ್ಲಿ ಬರೀತಾರೆ. ವೈ ಐ ಆಮ್ ನಾಟ್ ಟೇಕಿಂಗ್ ದೋಸ್ ಓಲ್ಡ್ ವರ್ಡ್ಸ್, ಬಿಕಾಸ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಇಟ್ ಗೆಟ್ ಕನ್ಫ್ಯೂಸ್ಡ್. ಅದಕ್ಕೆ ಸಮೀಪವರ್ತಿಗಳನ್ನ ತರಬಹುದು ನಾವು, ಬಟ್ ನಮಗೆ ಬೇಕಾಗಿರೋ ಒಂದು ನಿಖರವಾದ ಪ್ರಿಸೈಸ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾವು ವಂಚಿತ ಆಗುತ್ತೇವೆ, ಅಥವಾ ಡಿವಿಯೇಟ್ ಆಗ್ತೇವೆ, ಅಥವಾ ಹಿಂದಿನದಕ್ಕೆ ನಾವು ಇದೆ ಅಂತ ನಾವು ತಪ್ಪಾಗಿ ಭಾವಿಸ್ತೇವೆ. ಈಗ ಜೀವ ಅನ್ನೋದ್ರ ಬಗ್ಗೆ ಹೇಳಿದೆ ನಾನು. ಕೃಷ್ಣ ಬರೀ ದೇಹಿ ಅಂತಾನೆ. ಅದಕ್ಕೆ ನಾನು ಕೇಳಿದ ಅದು ಜೀವವೇ? ಶ್ರೀ ಅರವಿಂದ್ರ ಹೇಳೋ ಸೋಲ, ಸೈಕಿಕ್ ಬೀಯಿಂಗ, ಜೀವಾತ್ಮನ್ನ, ಕ್ಯಾಪಿಟಲ್ ಎಸ್ ಸೆಲ್ಫಾ, ಏನಿದು? ವಿ ರಿಯಲಿ ಡೋಂಟ್ ನೋ. ದೇಹಿ, ದೇಹದಲ್ಲಿ ಇರುವವನಷ್ಟೇ. ಒಂದು ಚೈತನ್ಯ ತತ್ವ ಉಂಟು ಅಷ್ಟೇ. ಸೊ ಈ ತೊಂದರೆ ಬರ್ತದೆ ಅಂತಾನೆ ಶ್ರೀ ಅರವಿಂದರು ಪ್ರಿಸೈಸ್ ಆಗಿ ಪ್ರತಿಯೊಂದನ್ನು ನಮಗೆ ವಿವರಿಸಿ ಹೇಳಿದ್ದಾರೆ. ನಾವು ಆ ಕಾಂಟೆಕ್ಸ್ಟ್ ನಲ್ಲಿ ಹೋದ್ರೆ ವಿಲ್ ಬಿ ಇಟ್ ಈಸ್ ಮೋರ್ ಇಂಟೆಲಿಜಿಬಲ್ ಫಾರ್ ಅಸ್. ಅಟ್ಲೀಸ್ಟ್ ವಿ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಅದರ್ ಕಾನ್ಸೆಪ್ಟ್ಸ್. ಅವು ತಪ್ಪು ಸರಿ ವಿಮರ್ಶೆ ಮಾಡೋದು ನಮ್ಮ ಕೆಲಸ ಅಲ್ಲ. ನಮಗೆ ಶ್ರೀ ಮಾತಾ ಅರವಿಂದರು ಕೊಟ್ಟಿರುವಂತ ಫ್ರೇಮ್ ವರ್ಕ್ ನಲ್ಲಿಂದ ನಮಗೆ ಕನ್ಫ್ಯೂಷನ್ ಶುರುವಾಗ್ತದೆ. ಆ ದೃಷ್ಟಿಯಿಂದ ಹೇಳಿದ್ದು. ನಮಗೆ ಫಿಸಿಕಲ್ ವೈಟಲ್ ಬೆಳವಣಿಗೆ ಏನಿದೆ, ಈವನ್ ಅದರ್ವೈಸ್ ಇಟ್ ವಿಲ್ ಬಿ ದೇರ್. ಮನುಷ್ಯ ಪ್ರಾಣಿಯಾಗಿಯೇ ಮುಂದುವರಿತಾನೆ, ಹೌದೇ? ಮನುಷ್ಯ ವಿಲ್ ಡೆವಲಪ್. ಈವನ್ ಮೆನಿ ಅನಿಮಲ್ಸ್ ಆರ್ ಗ್ರೋಯಿಂಗ್, ದೇ ಆಲ್ಸೋ ಲಿವ್ ಅಂಡ್ ಡೈ. ಹಾಗೆ ಮನುಷ್ಯ ಪ್ರಾಣಿಯಾಗಿ ಮುಂದುವರಿಯಬಹುದು, ಆದ್ರೆ ದಿವ್ಯತೆಯ ಕಡೆಗೆ ಹೊರಳೋ ಸಾಧ್ಯತೆಗಳು ಇರೋದಿಲ್ಲ. ಅವನು ಬಂದ್ರು ಏನು ಅದರಿಂದ ಆಲ್ರೆಡಿ ಅದನ್ನ ಮುಂದಿನ ಭಾಗದಲ್ಲಿ ನಾವು ಚರ್ಚೆ ಮಾಡ್ತೇವೆ. ಒನ್ ಮೇ ಕಮ್ ಟು ಸಮ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರಿಯಲೈಸ್ ಹಿಸ್ ಸೆಲ್ಫ್ ಆಲ್ಸೋ.
ನಾವು ಅದನ್ನು ನೋಡಿದೀವಿ ಹಿಂದೆ. ಆತ್ಮಸ್ತರಕ್ಕೆ ಒಬ್ಬನು ನೇರವಾಗಿ ಹೋಗಿಬಿಡಬಹುದು. ಚೈತ್ಯವನ್ನ ಬೈಪಾಸ್ ಮಾಡಿ ಒಬ್ಬನು ಒನ್ ಮೇ ಡೈರೆಕ್ಟ್ಲಿ ಗೋ ಟು ದ ರಿಯಲೈಸೇಷನ್ ಆಫ್ ದ ಸೆಲ್ಫ್ ಆರ್ ಸೆಲ್ಫ್ ರಿಯಲೈಸೇಷನ್. ಬಟ್ ಅದರಿಂದ ಏನಾಗ್ತದೆ, ಅವನ ಆವಿರ್ಭಾವದಿಂದ ನಾಪತ್ತೆ ಆಗ್ತಾನೆ ಅಂತ ಹೇಳಿದ್ರು ಶ್ರೀಮಾತೆಯವರು. ಇದನ್ನ ನಾವು ಸ್ಪಿರಿಚುವಲ್ ರಿಯಲೈಸೇಷನ್ ಅಂತ ಕರೀತೇವೆ. ಅದನ್ನು ಸಾಧ್ಯ ಇದೆ. But you are deviating from Chaitya Purusha and the transformation associated with, and therefore Sri Aurobindo's yoga is totally excluded. You are going in Shankara or maybe in Buddha ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಹೊರತು ಶ್ರೀ ಅರವಿಂದರ ಮಾರ್ಗದಿಂದ ನಾವು ವಂಚಿತರಾಗಿದ್ದೇವೆ. Understood, sir. Thank you. Yeah. Any other question, please? ಸರ್ ನಮಸ್ಕಾರ. ಜಾತ್ರೆಯಲ್ಲಿ ಹೇಳಿ. ಈಗ ಸುಷುಪ್ತಿಯಲ್ಲಿ ಈ ಚೈತ್ಯ ಪುರುಷನ ಸ್ಥಿತಿ ಹೇಗಿರುತ್ತೆ? ನನಗೆ ನನ್ನ ಇರುವಿನ ಅರಿವು ಕೂಡ ಸುಷುಪ್ತಿಯಲ್ಲಿ ಇರಲ್ಲ. ಆದ್ರೆ ಚೈತ್ಯ ಪುರುಷನಿಗೆ ಸಂಬಂಧಪಟ್ಟ ಹಾಗೆ ಅದು ಯಾವಾಗಲೂ ಜಾಗೃತವಾಗಿಯೇ ಇರುತ್ತಾ? ಹೌದು. ನಮಗೆ ಅದರ ಸಂಪರ್ಕ ಇಲ್ಲ ಅಂತ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಚೈತ್ಯವು ಯಾವಾಗಲೂ ಜಾಗೃತವಾಗಿರ್ತದೆ. ಅಂಡ್ ದೇರ್ ಫೋರ್ ಇಟ್ ನೋಸ್ ಬಿಕಾಸ್ ಇಟ್ ಇಸ್ ಎ ಪಾರ್ಟ್ ಆಫ್ ದಿ ಡಿವೈನ್. ಓಕೆ ಓಕೆ ಓಕೆ, ಬ್ಯೂಟಿಫುಲ್ ಬ್ಯೂಟಿಫುಲ್. ಯಾ. ಇಲ್ಲಿ ಇನ್ನೊಂದು ಚಿಕ್ಕ ಪ್ರಶ್ನೆ ಇದೆ. ನನಗೆ ಈ ಎಸ್ ದಲಾಲ್ ಅವರು ಗ್ರೇಟರ್ ಸೈಕಾಲಜಿ ಪುಸ್ತಕದಲ್ಲಿ ಕೊನೆಗೆ ಸೆಂಟ್ರಲ್ ಬೀಯಿಂಗ್ ಅಂದ್ರೆ ಏನು ಅಂತ ಒಂದು ಡಿಫೈನ್ ಮಾಡ್ತಾರಲ್ಲ, ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಸೆಂಟ್ರಲ್ ಬೀಯಿಂಗ್ ಹ್ಯಾಸ್ 2 ಫಾರ್ಮ್ಸ್. ಒನ್ ಈಸ್ ದ ಜೀವಾತ್ಮನ್ ವಿಚ್ ಇಸ್ ಅಬೌಟ್ ದ ಮ್ಯಾನಿಫೆಸ್ಟೇಷನ್ ಇನ್ ಲೈಫ್ ಅಂಡ್ ಪ್ರಿಸೈಡ್ಸ್ ಓವರ್ ಇಟ್ ಅಂತ. ಇನ್ನೊಂದು ದ ಸೈಕಿಕ್ ಬೀಯಿಂಗ್ ವಿಚ್ ಸ್ಟ್ಯಾಂಡ್ಸ್ ಬಿಹೈಂಡ್ ದ ಮೈಂಡ್, ಲೈಫ್ ಅಂಡ್ ಬಾಡಿ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ಓದಿದ್ರೆ ಸೈಕಿಕ್ ಬೀಯಿಂಗ್ ಇಸ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಸೆಂಟ್ರಲ್ ಬೀಯಿಂಗ್ ಅಂತ ಅನ್ಸುತ್ತೆ. ನಾವು ಅರವಿಂದರ ಸಾವಿತ್ರಿಯನ್ನು ನೋಡಿದಾಗ ಸಿ ಪುಟ್ಸ್ ಫೋರ್ತ್ ಹರ್ ಸ್ಮಾಲ್ ಪೋರ್ಷನ್ ಆಫ್ ಹರ್ ಸೆಲ್ಫ್ ಅಂತ ಬರುತ್ತೆ. ಇದನ್ನ ಹೇಗೆ ತಿಳ್ಕೊಳ್ಳೋದು? ಚೈತ್ಯ ಅನ್ನೋದು ಜೀವಾತ್ಮ, ಚೈತ್ಯ ಒಂದು, ನಾವು ಹಿಂದಿನ ಒಂದು ಕೊಟೇಶನ್ ನೋಡು, 3 ಒಂದೇ ಸತ್ಯತೆಯ ಭಿನ್ನ ಸ್ತರದ ಏನನ್ಬೇಕು ಪರಿಕರಗಳು ಅಥವಾ ಮ್ಯಾನಿಫೆಸ್ಟೇಷನ್ಸ್. ಎಸೆನ್ಷಿಯಲಿ ಸಾರದಲ್ಲಿ ಅವು ಒಂದೇ. ಶ್ರೀಮಾತೆ ಅವರು ಹೇಳಿರೋದು, ಇವನ್ ಶ್ರೀ ಅರವಿಂದೋ ಸೇಸ್ ಇಟ್ ದಟ್ ಬೈ ಎಸೆನ್ಷಿಯಲಿ ದೇ ಆರ್ ಸೇಮ್, ಇನ್ ಎಸೆನ್ಸ್ ದೇ ಆರ್ ಒನ್. ಬಟ್ ಮ್ಯಾನಿಫೆಸ್ಟೇಷನ್ ನಲ್ಲಿ ನಮ್ಮ ಅನುಭವಗಳನ್ನ, ಯೌಗಿಕ ಅನುಭವಗಳನ್ನ ಸರಿಯಾಗಿ ಅರ್ಥ ಆಗ್ಬೇಕಂದ್ರೆ ಈ 3ನ್ನ ಭಿನ್ನ ಭಿನ್ನವಾಗಿ, ಅಂದ್ರೆ ಬೇರೆ ಬೇರೆ ಸ್ತರದಲ್ಲಿ ನೋಡ್ಬೇಕು ನಾವು. ದೆನ್ ಓನ್ಲಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದೇರ್ ರಿಯಲ್ ಫಂಕ್ಷನ್. ಅದನ್ನ ಮಿಕ್ಸ್ ಮಾಡಬಾರ್ದು ಅನ್ನೋ ಸೂಚನೆಯನ್ನು ಅರವಿಂದರು ಕೊಡ್ತಾರೆ. ಎಸ್, ಯಾಕೆ ಅಂದ್ರೆ ಅದರ್ವೈಸ್ ತಿಳ್ಕೊಳ್ಬೇಕು. ಯಾ, ಇಲ್ಲ ಅಂದ್ರೆ ನಾವೇನು ವಿಲ್ ಬಿ ಮಿಸರಬ್ಲಿ ಕನ್ಫ್ಯೂಸಿಂಗ್ ಒನ್ ಫಂಕ್ಷನ್ ವಿತ್ ದಿ ಅದರ್, ಅಂಡ್ ದಟ್ ಕನ್ಫ್ಯೂಸಸ್ ಯೋಗಿಕ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ಇವನ್ನ ಬೇರೆ ಬೇರೆಯಾಗಿ ಆಯಾ ಸ್ತರದಲ್ಲಿ ಏನಿದೆ ಅದನ್ನ ಅಲ್ಲೇನೆ ವಿವೇಚನೆ ಮಾಡಬೇಕು. ಎಸೆನ್ಷಿಯಲಿ ಒಂದು, ಅದಕ್ಕೆ ನಾನು ಉತ್ತಮ ಉದಾಹರಣೆ ಹೇಳಿದ್ದೆ. ಎಸೆನ್ಷಿಯಲಿ ನಾವು ನೀರು ಅನ್ನೋದು ಒಂದೇ, ಕೆಮಿಕಲ್ ಏನಂತೀವಿ ನಾವು H2O ಅಂತೇವೆ, ಇಟ್ ಈಸ್ ಒನ್. ಬರ್ಫ್ ಅನ್ನೋದು ಕೂಡ H2Oನೇ. ಆವಿ ಅನ್ನೋದು ಇದೆ, ಮತ್ತೆ ಮಂಜುಗಡ್ಡೆ ಅನ್ನೋದು ಅದೇ. ಹಾಗಂತ ಹೇಳಿ ನಾವು ನೀರಿನ ಕೆಲಸನ ಬರ್ಫದಿಂದ ಮಾಡೋಕ್ಕಾಗಲ್ಲ, ಆವಿಯಿಂದನೂ ಮಾಡೋಕ್ಕಾಗಲ್ಲ. ನನಗೆ ನೀರು ಕುಡಿಬೇಕು ಅನ್ಸಿದಾಗ ಒಂದ್ ಅರ್ಧ kg ಸ್ಟೀಮ್ ಕೊಡ್ತೀನಿ ನಿನಗೆ ಅಂದ್ರೆ ಆ ವ್ಯಕ್ತಿ 5 ನಿಮಿಷದಲ್ಲಿ ಸತ್ತು ಹೋಗ್ತಾನೆ. ಹೌದಾ? ಅರೆ ಎಸೆನ್ಷಿಯಲಿ ಅದೇ ಅಲ್ವಾ? H2O is H2O, ಯುವರ್ ಬಾಡಿ ಇಸ್ ಕಂಪೋಸ್ಡ್ ಆಫ್ 80% ವಾಟರ್, ವಾಟ್ ಈಸ್ ರಾಂಗ್ ವಿತ್ ಇಟ್ ಅಂದ್ರೆ ಅದು ಮೂರ್ಖತೆ ಅನಿಸ್ತದೆ. ಆ ಹಂತದಲ್ಲಿ ಅದನ್ನ ಹಾಗೆ ಉಪಯೋಗಿಸ್ಬೇಕು. ಅದರ ಉಪಯೋಗ ಇದೆ, ಅದರ ಏನನ್ಬೇಕು ಬೌಂಡ್ರೀಸ್ ಇವೆ, ಅದರಲ್ಲೇನೆ ನಾವು ವ್ಯವಹರಿಸ್ಬೇಕು, ಹಾಗೆ ಅರ್ಥ ಮಾಡ್ಕೋಬೇಕು. ಅಟ್ಲೀಸ್ಟ್ ಇದು ನನ್ನ ತಿಳುವಳಿಕೆ. ಇಲ್ಲ, ಸರಿಯಾಗಿದೆ. ಯಾಕಪ್ಪ ಅಂತಂದ್ರೆ ಅದನ್ನ ನಾವು ಹಾಗೆ ನೋಡದೆ ಹೋದ್ರೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಈಗ ಶ್ರೀರಾಮ ಆಗ್ಲಿ, ಶ್ರೀಕೃಷ್ಣ ಆಗ್ಲಿ, ಅಥವಾ ಈಗ ಓವರ್ ಮೈಂಡ್ ದೇವತೆಗಳಾಗ್ಲಿ, ಅವರನ್ನು ಕೂಡ ನಾವು ಸೆಂಟ್ರಲ್ ಬೀಯಿಂಗ್ ಅಂತ ಪ್ರತ್ಯೇಕವಾಗಿಯೇ ನೋಡ್ಬೇಕಾ ಹೇಗೆ? ಯಾಕಂದ್ರೆ ಅವ್ರನ್ನ ನಾವು ಸೆಂಟ್ರಲ್ ಬೀಯಿಂಗ್ ಅಂತ ಒಪ್ಲೇ ಮೋಸ್ಟ್ ಪ್ರಾಬಬ್ಲಿ
ಯಾಕಂತಂದ್ರೆ ಅವ್ರನ್ನ ಜೀವಾತ್ಮ ಅಂತ ಕರೆಯೋದಿಲ್ಲ ಶ್ರೀ ಅರವಿಂದರು. ಹಾ ಅವರು ಏನು ದಿವ್ಯತೆಗಳ ದೇ ಆರ್ ಓನ್ಲಿ ಏನಂತಾರೆ ಪರ್ಸನಾಲಿಟೀಸ್ ಆಫ್ ದ ಡಿವೈನ್, ಪವರ್ಸ್ ಅಂಡ್ ಪರ್ಸನಾಲಿಟೀಸ್ ಆಫ್ ದ ಡಿವೈನ್ ಅಂತ ಕರೆದಿದ್ದಾರೆ. ಹ್ಮ್ ಸೊ ದಿವ್ಯತ್ವ ಅವರ ಮುಖಾಂತರವಾಗಿ ಆವಿರ್ಭಾವಗೊಳ್ಳುತ್ತದೆ ಅನ್ನೋ ಕಾರಣಕ್ಕಾಗಿ ಹಾಗೆ ಹೇಳ್ತಾರ. ಆದ್ರೆ ಅವ್ರನ್ನ ನಾವು ಆಗಿರೋದ್ಕಿಂತ ಸೆಂಟ್ರಲ್ ಬೀಯಿಂಗ್. ಹಾ ಬಹುಶಃ ವಿಶ್ವ ಕಾರ್ಯಕ್ಕಾಗಿ ಅವರು ನಿಯೋಜಿಸಲ್ಪಟ್ಟಿದ್ದಾರೆ ಅನ್ನೋದು ಹೆಚ್ಚು ಅರ್ಥ ಬರುತ್ತದೆ ಹಾ 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 ಅಲ್ವಾ. ಓಕೆ ಓಕೆ ಓಕೆ. ವಿಶ್ವ ಕಾರ್ಯಕ್ಕಾಗಿ ಅವರು ಆಯಾ ಕಾರ್ಯಗಳಲ್ಲಿ ಅವರಿಗೆ ನೇಮಿಸಲ್ಪಟ್ಟಿದ್ದಾರೆ ಅನ್ನೋದು ಐ ಥಿಂಕ್ ಇಟ್ ವಿಲ್ ಬಿ ಎ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಟ್ ಲೀಸ್ಟ್ ವಿಚ್ ಡಸ್ ನಾಟ್ ಹ್ಮ್ ಕನ್ಫ್ಯೂಸ್ ಅಸ್ ಮಚ್. ಹೌದು ಹೌದು. ಇಲ್ಲ ಅಂತಂದ್ರೆ ನನಗೆ ಪ್ರಶ್ನೆ ಇರೋದು, ಅವರು ನೇರವಾಗಿ ಪರಬ್ರಹ್ಮವ ಅಥವಾ ಅಲ್ಲ, ಅವರು ಸೆಂಟ್ರಲ್ ಬೀಯಿಂಗ್? ಪರಬ್ರಹ್ಮ ಅಲ್ಲ. ಹಾ ಖಂಡಿತವಾಗಿ ಅವರು ಪರಬ್ರಹ್ಮವೂ ಅಲ್ಲ, ಅವರಲ್ಲಿ ಚೈತ್ಯ ಪುರುಷವೋ ಇಲ್ಲ ಅನ್ನೋದ್ರ ಬಗ್ಗೆ ಯಾವ ಸಂಶಯನೂ ಇಲ್ಲ. ಆಲ್ರೆಡಿ ದಿಸ್ ಅದು ಇಸ್ ವೆರಿ ಕ್ಲಿಯರ್. ಕ್ಲಾರಿಫೈ ಮಾಡ್ಬಿಟ್ಟಿದ್ದಾರೆ, ದೇವತೆಗಳಲ್ಲಿ ಆಗ್ಲಿ ಎಸ್ ದೇವರಲ್ಲ ಅದು ಬರೋದಿಲ್ಲ. ಎಸ್ ಅದು ಇಲ್ಲ. ಎರಡನೇದು ಅವರು ಪರಬ್ರಹ್ಮ ಅಲ್ಲ, ಯಾಕಂದ್ರೆ ಉಪನಿಷತ್ತುಗಳ ಕಾಲಕ್ಕಾಗ್ಲೇನೆ ನಾವು ನೋಡ್ತೇವೆ ದೇ ಹ್ಯಾವ್ ಟೋಲ್ಡ್, ಈವನ್ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಯು ಹ್ಯಾವ್ ಟು ಡಿಫರೆನ್ಶಿಯೇಟ್ ಬಿಟ್ವೀನ್ ದೀಸ್. ಈ ಏನ್ ಗಾಡ್ಸ್ ಇದ್ದಾರೆ ಅವರು ಮತ್ತು ಬೃಹದಾರಣ್ಯಕ ಅಂತೂ ಆಲ್ರೆಡಿ ನೋಡಿದೆ, ಒಂದು ಆರ್ಟಿಕಲ್ ನಲ್ಲಿ ನಾನು ಇದನ್ನೇ ಹ್ಮ್ ಬರೆದಿದ್ದೇನೆ. ಬೃಹದಾರಣ್ಯಕದಲ್ಲಿ ಅಂತದ್ದು ಗಾಡ್ಸ್ ಟ್ರೀಟ್ ಮೆನ್ ಆಸ್ ದೇರ್ ಕ್ಯಾಟಲ್ ಅಂತ ಹೇಳ್ತಾನೆ ಹ್ಮ್ ಬೃಹದಾರಣ್ಯಕದಲ್ಲಿ. ಇನ್ನು ಹ್ಮ್ ಇದಕ್ಕಿಂತ ಹ್ಮ್ ಘೋರವಾದ ಕಾಮೆಂಟ್ ಬಹುಶಃ ನಾವು ಎಕ್ಸ್ಪೆಕ್ಟ್ ಮಾಡೋ ಹಂಗಿಲ್ಲ ಉಪನಿಷತ್ತಿಂದ. ಹೌದು ಹೌದು. ಯಾ. ಹಾಗಾಗಿ ಡೆಫಿನೆಟ್ಲಿ ದೇ ಆರ್ ವೆರಿ ವೆರಿ ಸ್ಮಾಲ್ ಬೀಯಿಂಗ್ಸ್ ಕಂಪೇರ್ಡ್ ಟು ದ ಡಿವೈನ್, ಬಟ್ ಡೆಫಿನೆಟ್ಲಿ ಅಟ್ ಎ ಹೈಯರ್ ಸ್ಕೇಲ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್, ಹ್ಯೂಮನ್ ನಾಟ್ ಬೈ ಬೀಯಿಂಗ್. ಎವಲ್ಯೂಷನ್ ಬಟ್ ಮೇ ಬಿ ಬೈ ಇನ್ವಲ್ಯೂಷನ್ ಆದಾಗ ಬಹುಶಃ ಒಂದು ಸ್ತರದಲ್ಲಿ ಅವರೆಲ್ಲ ಇರಿಸಲ್ಪಟ್ಟರು ಜಗತ್ತಿನ ಕಾರ್ಯಗಳನ್ನ ನೋಡೋದಕ್ಕೆ. ದೇ ಹ್ಯಾವ್ ಮೋರ್ ಪವರ್ಸ್ ದೆನ್ ಅಸ್, ಮೇ ಬಿ ಎ ಬಿಟ್ ಆಫ್ ಫ್ಯೂಚರ್ ಅಂಡ್ ಇನ್ ಪಾಸ್ಟ್ ನಾಲೆಜ್, ಬಟ್ ಹಂಗಂತ ಹೇಳಿ ಅವರು ದಿವ್ಯತೆಗೆ ಇರುವ ಶಕ್ತಿ ಸಂಪದೆ ಇದೆ ಅಂತಲ್ಲ. ಇಲ್ಲದೆ ಇದ್ರೆ ಕೇನೋಪನಿಷತ್ನಲ್ಲಿನೇ ಬರುತ್ತೆ ನಮಗೆ, ಇಂದ್ರ, ಅಗ್ನಿ ಮತ್ತು ವಾಯು ಈ 3 ಜನ ಹೋಗಿ ದೇ ಫೇಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಟ್ ಅಪೇರಿಷನ್. ಆ ಒಂದು ಶಕ್ತಿನೋ ಅಥವಾ ಒಂದು ಏನು ಪ್ರಕಟ ಆಗಿತ್ತು, ಆ ಜ್ಯೋತಿ ಅದು ಏನು ಅಂತ ತಿಳ್ಕೊಳ್ಳಾರ್ದೆ ವಾಪಸ್ ಬರ್ತಾರೆ. ಇದರ ಅರ್ಥ ಏನು? ದೇ ಟು ಕೆನ್ ನಾಟ್ ನೋ, ದೇ ಡು ನಾಟ್ ನೋ ವಾಟ್ ಈಸ್ ಡಿವೈನ್. Divine is something far, far, far superior to all the gods, which we have conceived in various cultures. ಶ್ರೀಮಾತೆ ಅವರಂತೂ ಸ್ಪೆಸಿಫಿಕಲಿ ಹೇಳ್ತಾರೆ, ಇನ್ಕ್ಲೂಡಿಂಗ್ ಹಿಯರ್ ಇನ್ ಇಂಡಿಯಾ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಈ ಪ್ಯಾಂಥಿಯನ್ ಆಫ್ ಗಾಡ್ಸ್ ಏನಿದೆ ಅದು ನಾವು ಕನ್ಸೀವ್ ಮಾಡೋದು. ಇದನ್ನು ಶ್ರೀ ಅರವಿಂದ್ರ ಸಿಂಥಸಿಸ್ ನಲ್ಲೇನೋ ಬರೀತಾರೆ ಇದನ್ನು. ಈ ದೇವತೆಗಳು ಅನ್ನೋರು ಎಲ್ಲಾರೇನು ಅಂತಂದ್ರೆ ಒಂದು ರೀತಿ ಎಸ್ಥೆಟಿಕಲಿ ಕನ್ಸೀವ್ ಮಾಡಿರುವಂತಹ ಶಕ್ತಿಗಳನ್ನ, ಒಂದು ವಿಶೇಷತೆಗಳನ್ನೆಲ್ಲವನ್ನ ನಾವು ದೇವತೆಗಳನ್ನ ಮಾಡಿದ್ದೇವೆ. ವೆಲ್, ಇಟ್ ಸರ್ವ್ ಸಮ್ ಪರ್ಪಸ್ ಅಂಡ್ ಸಮ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಹಾಗಂತೇಳಿ ವಿ ಕೆನಾಟ್ ಈಕ್ವೇಟ್ ದೆಮ್ ವಿತ್ ದ ಡಿವೈನ್. ದೇವತೆಗಳಾರು ದಿವ್ಯತೆ ಆಗ್ಲಕ್ ಸಾಧ್ಯ ಇಲ್ಲ. ದೇವತೆ ಅಂದ್ರೆ ಒಂದು ಹೆಸರು, ಹೌದಲ್ವಾ? ಒಂದು ಹೆಸರು ಅಂದುಕೊಳ್ಳೇನೆ ವೆರಿಲಿ ದಟ್ ಮೀನ್ಸ್ ಇಟ್ ಈಸ್ ಸಮ್ ಪಾರ್ಟ್ ಆಫ್ ದ ಡಿವೈನ್ ಮ್ಯಾನಿಫೆಸ್ಟಿಂಗ್ ಇನ್ ಸರ್ಟನ್ ಆಸ್ಪೆಕ್ಟ್ಸ್. ಅದನ್ನ ಅಲ್ಲೇ ತಗೋಬೇಕು ನಾವು. ಅಟ್ಲೀಸ್ಟ್ ದಿಸ್ ಓಕೆ. ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಎಸ್ ಎಸ್, ಪರ್ಫೆಕ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಮಯ ಸಾಕಷ್ಟಾಗಿದೆ, ಬಹುಶಃ ನಾವು ಈ ದಿವಸ ಮುಗಿಸ್ಬೋದು. ಮುಂದಿನ ವಾರಕ್ಕೆ ಅಗೇನ್ ವಿ ಕ್ಯಾನ್ ಕಂಟಿನ್ಯೂ ವಿತ್ ಅವರ್ ಸ್ಟಡೀಸ್, ಅಧ್ಯಯನ. ಎಲ್ಲರಿಗೂ ನಮಸ್ಕಾರ.